ಎಲ್ರಿಗೂ ನಮಸ್ಕಾರ. ಬೆಳಗಾಯಿತು ಬಾಗಲಕೋಟೆ ಫೇಸ್ಬುಕ್ ಲೈವ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಇದೊಂದು ಅಪೂರ್ವವಾದಂಥ ವಿನೂತನ ಕಾರ್ಯಕ್ರಮ. ಕರೋನಾ ಸಂಕಷ್ಟ ಸಂದರ್ಭದಲ್ಲಿ ಈ ಮೂಲಕ ನಮ್ಮ ಮನಸ್ಸನ್ನು ಧನಾತ್ಮಕ ಚಿಂತನೆಯ ಕಡೆಗೆ ಕರೆದೊಯ್ತಿರೋದು ನಿಜವಾಗಿಯೂ ಸಂತೋಷದ ಸಂಗತಿ. ಇದನ್ನು ರೂಪಿಸಿದಂಥ ಮಿತ್ರರಾದ ಮಠಪತಿಯವರ ಪರಿಕಲ್ಪನೆ, ಮಾರ್ಗದರ್ಶಕರಾದ ಇನ್ನೊಬ್ಬ ಮಿತ್ರರಾದ ಡಾಕ್ಟರ್ BR ಪೊಲೀಸ್ ಪಾಟೀಲ್ ಅವರ ಬೆಂಬಲ, ನನ್ನ ವಿದ್ಯಾರ್ಥಿ ಮಿತ್ರ ಪ್ರಕಾಶ್ ಖಾಡೆಯವರ ಅಚ್ಚುಕಟ್ಟಾದ ನಿರೂಪಣೆ ಮೂಲಕವಾಗಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಈಗಾಗಲೇ 98 ಉಪನ್ಯಾಸಗಳನ್ನು ನಡೆಸಿದೆ. ಅವಿಭಜಿತ ಬಿಜಾಪುರ ಮತ್ತು ಬಾಗಲಕೋಟೆಯ ಸುಪ್ರಸಿದ್ಧ ಸಾಧಕರನ್ನು ಗುರುತಿಸಿ ಅವ್ರ ಬಗೆಗೆ ಉಪನ್ಯಾಸವನ್ನು ಕೊಡಿಸುವಂಥ ಒಂದು ಏನು ಪರಿಕಲ್ಪನೆ ಅದಲ್ಲ, ಏನು ಉಪಕ್ರಮ ಅದಲ್ಲ, ಇದು ತುಂಬ ಅನುಕರಣೀಯವಾದಂಥದ್ದು ಅಂತ ನಾನು ಭಾವಿಸಿದ್ದೀನಿ. ಹೀಗೇನೆ ಎಲ್ಲ ಜಿಲ್ಲೆಯವರು ಮಾಡ್ಕೋತಾ ಹೋದರೆ ಎಲ್ಲ ಜಿಲ್ಲೆಯ ಸಾಧಕರ ಒಂದು ಪರಿಚಯ ಇಡೀ ಜಗತ್ತಿಗೆ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಕಾರ್ಯಕ್ರಮವನ್ನು ಸಂಯೋಜಿಸಿದ ಎಲ್ಲ ಮಿತ್ರರಿಗೆ ನಾನು ಆರಂಭದಲ್ಲೇ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಉಪನ್ಯಾಸ 99ನೇ ಉಪನ್ಯಾಸ. ಕೆಲವು ದಿವಸಗಳ ಹಿಂದೆ ಮಿತ್ರರಾದ BR ಪೊಲೀಸ್ ಪಾಟೀಲ್ ಅವರು ಫೋನ್ ಮಾಡಿ ಇಂಥದ್ದೊಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ, 1 ವರ್ಷದಿಂದ ಇದು ನಡ್ಕೊಂಡು ಬಂದದ, ಇದರೊಳಗೆ ತಾವು ಒಂದು ಉಪನ್ಯಾಸ ಮಾಡಬೇಕಲ್ಲ ಅಂತ ಕೇಳಿದರು. ಯಾರ ಬಗ್ಗೆ ಮಾಡೋದು ಅಂದಾಗ ಡಾಕ್ಟರ್ MM ಕಲಬುರ್ಗಿ ಅವ್ರ ಬಗ್ಗೆ ಮಾಡೋದು ಅಂತಂದರು. ನನಗೆ ತುಂಬ ಸಂತೋಷ ಆಯಿತು. ನನ್ನನ್ನು ಬೆಳೆಸಿದ, ನನ್ನ ಭವಿಷ್ಯವನ್ನು ರೂಪಿಸಿದಂಥ ಗುರುಗಳಾದಂಥ ಡಾಕ್ಟರ್ MM ಕಲಬುರ್ಗಿ ಅವ್ರ ಬಗ್ಗೆ ಮಾತಾಡೋದಂದರೆ ಬಹಳ ಆನಂದದ ಅಥವಾ ಖುಷಿಯ ಸಂಗತಿ. ಹಾಗಾಗಿ ಆಯಿತು ಮಾತಾಡೋಣ ಯಾವಾಗ ಅಂತಂದೆ. ಡಿಸೆಂಬರ್ 30ನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ತಾವು ಅವತ್ತು 1 ತಾಸು ಅವ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂದಾಗ ಆಯಿತು ಅಂತ ಒಪ್ಕೊಂಡು ನಾನಿವತ್ತು ತಮ್ಮ ಮುಂದೆ ಕೂತ್ಕೊಂಡಿದ್ದೀನಿ. ಈ ಯೋಜನೆಯ ಅಡಿಯೊಳಗೆ ಸುಮಾರು 2000ಕ್ಕಿಂತ ಹೆಚ್ಚು ಸದಸ್ಯರು ತೊಡಗಿಕೊಂಡಿರೋದು ಕೇಳಿದರೆ ಭಾಳ ನನಗೆ ಆಶ್ಚರ್ಯ ಅನಿಸುತ್ತೆ. మరి 2000ಕ್ಕಿಂತ ಹೆಚ್ಚು ಸ್ನೇಹಿತರನ್ನು ನಾನು ಈ ಮೂಲಕ ಇವತ್ತು ಮುಟ್ತೀನಲ್ಲ ಅನ್ನುವಂಥ ಒಂದು ಸಂತೋಷನೂ ನನ್ನ ಮನಸ್ಸಿನೊಳಗೆ ಅದೇ. ಕಲಬುರ್ಗಿ ಸರ್ ಬಗ್ಗೆ ಮಾತಾಡೋದಂದರೆ ತುಂಬ ಕಷ್ಟದ ಕೆಲಸ, ಸಂತೋಷದ್ದೂ ಹೌದು, ಅಷ್ಟೇ ಕಷ್ಟದ ಕೆಲಸನಂತೂ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಅವ್ರದ್ದು ಹಿಡಿತಕ್ಕೆ ಸಿಗಲಾರ್ದಂಥ ವ್ಯಕ್ತಿತ್ವ, ಬಹುಮುಖ ವ್ಯಕ್ತಿತ್ವ ಅಂತ ಅಂತೀವಿ ನಾವು. ಆದರೆ ಆ ಬಹುಮುಖತೆಯ ವ್ಯಾಪ್ತಿ ಎಷ್ಟು ದೊಡ್ಡದ ಅಂತಂದರೆ ಅದನ್ನು ನಮ್ಮ ಮಾತಿನೊಳಗೆ ಹಿಡಿದಿಡಲಿಕ್ಕೆ ಅದು ಸಾಧ್ಯ ಇಲ್ಲ ಅಂತ ನನಗೆ ಅನಿಸಿದ್ದು. ಆದ್ರೂ ಅವ್ರ ಬಗೆಗೆ ನನಗೆ ಅನಿಸಿದ್ದನ್ನು ಅಂದರೆ ನಾನು ಅವ್ರ ಸಂಪರ್ಕದೊಳಗೆ ದೀರ್ಘಕಾಲ ಇದ್ದಂಥ ಅವರ ಮತ್ತು ನನ್ನ ಸಂಬಂಧದ ಬಗ್ಗೆ ಕೆಲವು ಮಾತುಗಳನ್ನು ಆರಂಭದಲ್ಲಿ ಹೇಳೋದು ಉಚಿತ ಅಂತ ನಾನು ಭಾವಿಸಿದ್ದೇನೆ. ಸುಮಾರು 45 ವರ್ಷಗಳ ಅವರ ನನ್ನ ಸಂಬಂಧ. ನಾನು MA ಅಧ್ಯಯನ ಮಾಡಲಿಕ್ಕೆ
ಕರ್ನಾಟಕ ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ಪೀಠಕ್ಕೆ ಬಂದಾಗ ಅಂದರೆ 1970ರಿಂದ ಅವರ ಮರಣದವರೆಗೆ ಅಂದರೆ ಲಿಂಗೈಕ್ಯ ಆಗುವ ಸಂದರ್ಭದವರೆಗೆ ಅಂದರೆ 2015ರವರೆಗೆ ನಾನು ಅವ್ರ ಜೊತೆಯಲ್ಲೇ ಇದ್ದಂಥ ಅವರ ಒಡನಾಟದಲ್ಲೇ ಇದ್ದುಕೊಂಡು ಅವರ ಕಾರ್ಯವೈಖರಿಯನ್ನು ಮತ್ತು ಅವರ ಕಾರ್ಯಚಟುವಟಿಕೆಗಳ ರೀತಿಯನ್ನು ನಾನು ಭಾಳ ಹತ್ತಿರದಿಂದ ಬಿಟ್ಟ ಕಣ್ಣಿನಿಂದ ನೋಡಿದಂಥ. ಹಾಗಾಗಿ ಅವರ ಎಲ್ಲ ಸಾಧನೆಗಳ ಒಂದು ಪರಿಚಯ ನನಗದ. ಹೀಗಾಗಿ ಆ ಎಲ್ಲ ವಿಚಾರಗಳು ಇವತ್ತು ನುಗ್ಗಿ ಬರ್ತಾವೆ. ಆದರೆ ಅವು ಎಲ್ಲವನ್ನೂ ಹೇಳಲಿಕ್ಕೆ ಈ ಕಾಲಮಿತಿಯಿಂದ ಅದು ಸಾಧ್ಯ ಆಗೋದಿಲ್ಲ. ಆದರೂ ಕೆಲವನ್ನು ಅದು ಪಕ್ಷಿ ನೋಟ ಅಂತ ಹೇಳ್ತಾರಲ್ಲ, ಆ ಪಕ್ಷಿ ನೋಟದ ರೀತಿಯಲ್ಲಿ ನಾನು ಕೆಲವು ಮಾತುಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಕಲಬುರ್ಗಿ ಸರ್ ನನ್ನ ಬಗ್ಗೆ ಬಹಳಷ್ಟು ಉತ್ಕಟವಾದಂಥ ಪ್ರೀತಿಯನ್ನು ಇಟ್ಕೊಂಡಿದ್ದರು. ತಮ್ಮೆಲ್ಲ ಏನು ಜ್ಞಾನ ಅದಲ್ಲ ಅದನ್ನು ನನ್ನ ತಲೆಯೊಳಗೆ ಧಾರೆ ಎರೆದು ಹೋದ್ರಂತಂತೂ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ ಅಂತ. ಕೊನೆಗೆ ಅವರು ನನ್ನ ಒಂದು ಅಭಿನಂದನೆ ಗ್ರಂಥಕ್ಕೆ ಒಂದು ಲೇಖನ ಬರೆದರು. ಆ ಲೇಖನದೊಳಗೆ ನನ್ನ ಉತ್ತರಾಧಿಕಾರಿ ಅಂತನ್ನುವಂಥ ಒಂದು ಮಾತನ್ನು ಬಳಸುವ ಮೂಲಕ ನನ್ನ ತಲೆ ಮೇಲೆ ದೊಡ್ಡ ಭಾರವನ್ನು ಹೊರಿಸಿ ಹೋದರು. ಯಾಕಂದರೆ ಅವರು ಉತ್ತರಾಧಿಕಾರಿ ಆಗುವಂಥ ಸಾಮರ್ಥ್ಯ ನನ್ನಲ್ಲಿ ಅದಂತ ನಾನೇನು ತಿಳ್ಕೊಂಡಿಲ್ಲ. ಯಾಕಂದರೆ ಅದು ದೊಡ್ಡ ಪರ್ವತ. ಅದು ನಮ್ಮ ಒಬ್ಬ ಸ್ನೇಹಿತರು ಬರೆದಿದ್ದಾರೆ, ಸಂಶೋಧನೆ ಪರ್ವತ ಅದು, ವಿದ್ವತ್ತಿನ ಪರ್ವತ ಅದು. ಅಂಥ ಪರ್ವತವನ್ನು ಆರೋಹಣ ಮಾಡೋದಂತಂದರೆ ಭಾಳ ಕಷ್ಟದ ಕೆಲಸ. ಆದರೂ ಅದರೊಳಗೆ ಎಷ್ಟು ಸಾಧ್ಯನೋ ಅಷ್ಟು ಅಂದರೆ ನನ್ನ ಮಿತಿಯೊಳಗೆ ನನ್ನ ಶಕ್ತಿಗೆ ಅನುಗುಣವಾಗಿ ಅವರ ಒಂದು ಏನು ವಿದ್ವತ್ತದಲ್ಲ, ಅವರ ಒಂದು ಏನು ಕಾರ್ಯಚಟುವಟಿಕೆಗಳದವಲ್ಲ, ಅವರ ಸಾಧನೆಯ ಒಂದು ಶಿಖರಗಳದವಲ್ಲ, ಅವನು ನೋಡಲಿಕ್ಕೆ ಮುಟ್ಲಿಕ್ಕಲ್ಲ, ಅವನು ನೋಡಲಿಕ್ಕೆ ಪ್ರಯತ್ನ ಮಾಡಿದಂಥವು. ಹೀಗಾಗಿ ಅವರ ನನ್ನ ಸಂಬಂಧ ಅದು ಒಂದು ರೀತಿಯಲ್ಲೇ ತಂದೆ ಮಗನ ಸಂಬಂಧ ಇದ್ದಂಗೆ ಇತ್ತು. ಭಾಳ ಜನ ಮುಂದೆ ಹೇಳ್ಕೊತಿದ್ರಂಥವ್ರು, ರಾಜೂರಂದ್ರೆ ನನ್ನ ಹಿರೇ ಮಗ ಇದ್ದಂಗೆ ಅಂತ. ಅಂದ್ರೆ ಅಷ್ಟರ ಮಟ್ಟಿಗೆ ನನ್ನನ್ನು ಅವ್ರು ಹಚ್ಕೊಂಡಿದ್ರು. ಯಾಕೆ ಹಚ್ಕೊಂಡಿದ್ರು ಅಂತಂದರೆ ಏನೋ ನನಗೆ ಗೊತ್ತಿಲ್ಲ. ಅವ್ರದ್ದು ಸ್ವಭಾವ ಅಂತಂದರೆ ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ಪ್ರೀತಿಸುವಂಥದ್ದು. ನಾನೇನೋ ನನ್ನ ಕೆಲಸವನ್ನು ಮಾಡ್ಕೋತ ಯಾವುದೇ ಗೊಡಿಗೆ ಹೋಗ್ಲಾರ್ದೇ ನನ್ನ ಕೆಲಸದಲ್ಲಿ ತೊಡಗಿಕೊಂಡಿರುವಂಥದ್ದನ್ನು ಕಂಡೋ ಏನೋ ಗೊತ್ತಿಲ್ಲ, ನನ್ನ ಲೇಖನಗಳನ್ನು ಓದೇ ಏನೋ ಗೊತ್ತಿಲ್ಲ. ಅವರು ಒಟ್ಟು ನನ್ನನ್ನು ಅಷ್ಟರ ಮಟ್ಟಿಗೆ ಹಚ್ಕೊಂಡಿದ್ರು. ಹಚ್ಕೊಳ್ಳೋದಲ್ಲದೇ ನನ್ನ ಭವಿಷ್ಯದ ಬಗೆಗೆ ಭಾಳಷ್ಟು ಚಿಂತನೆ ಮಾಡಿ ಹೋದಂಥವ್ರು, ನನಗೆ ತಿಳಿಲಾದಂಗೆ ನನಗೆ ಸಹಾಯ ಮಾಡಿದಂಥವ್ರು. ಅವ್ರಿಗೆ ನನಗೊಬ್ಬಗೇನ ಅಲ್ಲ, ತಮ್ಮ ವಲಯಕ್ಕೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳು ಅಂತ ಹೇಳ್ತೀವಲ್ಲ, ಆ ವಿದ್ಯಾರ್ಥಿಗಳನ್ನು ಬೆಳೆಸುವಲ್ಲೇ, ಅವರ ಭವಿಷ್ಯವನ್ನು ರೂಪಿಸುವಲ್ಲಿ ಅವರು ಭಾಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿ ಹೋಗಿದ್ದಾರೆ. ಹಾಗಾಗಿ ಅವರನ್ನು ಇವತ್ತು ನೆನಪಿಸ್ಕೊಳ್ಳೋದು, ನಿರಂತರ ನೆನಪಿಸ್ಕೋತೀನಿ ನಾನು. ದಿನಾಲೂ ನನ್ನ ಕನಸಿನೊಳಗೆ ಬಂದಿರ್ತಾರೋ, ಇವತ್ತೇನು ಮಾಡ್ಲಿಕ್ಕತ್ತಿದೆ, ನಾಳೆ ಏನು ಮಾಡ್ತಿದ್ದೆ ಅಂತ ಕೇಳ್ತಿರ್ತಾರೋ. ಅವ್ರು ಕೇಳುವ ಪ್ರಶ್ನೆಗಳಿಗೆ ನಾನು ಉತ್ತರ ಕೆಲವು ಸಲ ಇರುತ್ತೆ, ಕೆಲವು ಸಲ ಇರೋದಿಲ್ಲ. ಆದರೆ ನನ್ನ ಮನಸ್ಸಿನೊಳಗೆ ಅವರು ನಿರಂತರವಾಗಿ ಉಳ್ಕೊಂಡಿದ್ದಾರೆ ಅನ್ನುವಂಥ ಮಾತು ಮಾತ್ರ ಸತ್ಯವಾದಂಥದ್ದು. ಅವರ ಬದುಕು, ವ್ಯಕ್ತಿತ್ವ, ಕಾರ್ಯ ಸಾಧನೆಗಳ ಬಗೆಗೆ ಕೆಲವು ಮಾತುಗಳನ್ನು ಕೆಲವು ಶೀರ್ಷಿಕೆಗಳ ಹಿನ್ನೆಲೆ ಒಳಗೆ ನಾನು ಹಂಚಿಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತೇನೆ. ಕಲಬುರ್ಗಿ ಸರ ಒಂದು ಕುಟುಂಬದ ಬಗೆಗೆ ಅಂದರೆ ಅವ್ರ ಜೀವನ ಚರಿತ್ರೆ ಅಂತೀವಲ್ಲ, ಅದರ ಬಗ್ಗೆ 4 ಮಾತು ಭಾಳ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಅವ್ರ ಹೆಸರು ತಮಗೆ ಗೊತ್ತಿದ್ದ ಹಾಗೆ MM ಕಲಬುರ್ಗಿ. MM ಅಂದರೆ ಮಲ್ಲಿನಾಥ ಮಡಿವಾಳಪ್ಪ ಕಲಬುರ್ಗಿ. ಕಲಬುರ್ಗಿ ಅನ್ನೋದು ಅವರ ಅಡ್ಡ ಹೆಸರು. ತಂದೆ ಮಡಿವಾಳಪ್ಪ, ತಾಯಿ ಗುರಮ್ಮ. ಅವರ ಹುಟ್ಟಿದ ಊರು ಗುಬ್ಬೇವಾಡ. ಅಂದರೆ ತಾಯಿ ತವರೂರಿನಲ್ಲಿ ಹುಟ್ಟೋದು ಸಹಜ ಅಲ್ಲ, ಹಾಗಾಗಿ ಗುಬ್ಬೇವಾಡ. ಅವ್ರ ತಂದೆಯ ಊರು ಅದು ಯರಗಲ್ಲು. ಆ ಯರಗಲ್ಲಿನಲ್ಲೇ ತಮ್ಮ ಬಾಲ್ಯದ ಬದುಕನ್ನು ಅವರು ನಡೆಸ್ತಾರೆ. ಅದು ಸಿಂದಗಿ ತಾಲೂಕು, ಬಿಜಾಪುರ ಜಿಲ್ಲೆಗೆ ಸೇರಿದಂಥದ್ದು ಊರು. ಅದು ಒಂದು ಹಳ್ಳಿ. ಆ ಹಳ್ಳಿಯೊಳಗೆ ಆ ಮನೆತನ ಅಂದರೆ ಅದು ಒಂದು ರೀತಿಯ ಶಮ ಸಂಸ್ಕೃತಿಯ ಮನೆತನ ಮತ್ತು ಅವಿಭಕ್ತ ಕುಟುಂಬ ಪ್ರಜ್ಞೆಯನ್ನು ಇಟ್ಕೊಂಡಂಥ ಒಂದು ಮನೆತನ. ಹೀಗಾಗಿ ಅವರ ಬದುಕಿನೊಳಗೆ
ಈ ಶ್ರಮ ಸಂಸ್ಕೃತಿ ಅನ್ನುವಂಥದ್ದು ಮತ್ತು ಅವಿಭಕ್ತ ಪ್ರಜ್ಞೆ ಅನ್ನುವಂಥದ್ದು ಇಡೀ ಬದುಕಿನ ಉದ್ದಕ್ಕೂ ಅದು ನಡೆದು ಬಂದದ್ದನ್ನು ನಾವು ಕಾಣ್ತೀವಿ. ಅವ್ರು ಯಾವುದೇ ಚಟುವಟಿಕೆಯೊಳಗೆ ಈ ಶ್ರಮ ಅನ್ನೋದು, ಶ್ರಮ ಸಂಸ್ಕೃತಿ ಅನ್ನೋದು ಎದ್ದು ಕಾಣ್ತೈತೆ. ಹಾಗೆಯೇ ಈ ಏನು ಸಾಮೂಹಿಕ ಅಥವಾ ಸಾಂಘಿಕ ಜೀವನ ಅನ್ನುವಂಥದ್ದು ಅಥವಾ ಸಾಮಾಜಿಕ ಬದುಕು ಅನ್ನುವಂಥದ್ದಲ್ಲ, ಇದನ್ನು ಸಹಿತ ಅವರು ಬಹಳ ದಟ್ಟವಾಗಿ ತಮ್ಮಲ್ಲಿ ಅಳವಡಿಸ್ಕೊಂಡಂಥ ಅವರು. ಹಾಗಾಗಿ ಅವರ ಈ ಎರಡು ಗುಣಗಳು, ಒಂದು ಕೌಟುಂಬಿಕ ಪ್ರಜ್ಞೆ, ಇನ್ನೊಂದು ಶ್ರಮ ಸಂಸ್ಕೃತಿ, ಇವು ಅವರ ಬದುಕನ್ನು ರೂಪಿಸಿದವು ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅವರ ಬಾಲ್ಯದ ಅಂದರೆ ಅಧ್ಯಯನ ಎಲ್ಲೆಲ್ಲಿ ನಡೀತು ಅಂತಂದರೆ ಅದು ಯರಗಲ್ನಲ್ಲೇ ಪ್ರಾಥಮಿಕ, ಆಮೇಲೆ ಸಿಂದಗಿಯೊಳಗೆ, ಆಮೇಲೆ ವಿಜಾಪುರದೊಳಗೆ, ಆಮೇಲೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದೊಳಗೆ. ಅವರು ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಆಗಿದ್ದರು. ಆರಂಭದಿಂದನೂ ರ್ಯಾಂಕ್ ಪಡ್ಕೋತ ಬಂದವರು. ಬಿ ಎ ಒಳಗೆ ಪ್ರಥಮ ರ್ಯಾಂಕು, ಎಮ್ ಎ ಒಳಗೆ ಪ್ರಥಮ ರ್ಯಾಂಕು, ಎಲ್ಲ ವರ್ಗದೊಳಗೆ ಅವರು ಮುಂಚೂಣಿಯಲ್ಲೇ ಇದ್ದಂಥವರು. ಹಾಗಾಗಿ ಆ ಪ್ರತಿಭೆ ಅನ್ನೋದು ಅದು ಮುಂದೆ ಈ ನಾಡಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟು ಹೋಯಿತು ಅಂತ ನಾನು ಹೇಳಿ ಬಯಸ್ತೀನಿ ಅಂತ. ಅವರು ನಂತರ ಅಂದರೆ ಎಮ್ ಎ ಆದ ನಂತರ ಅವ್ರ ವೃತ್ತಿ ಜೀವನ ಎಲ್ಲ ನಡೆಸಿದರು ಅಂತಂದರೆ, ಆರಂಭದೊಳಗೆ ಕನ್ನಡ ಜ್ಞಾನಪೀಠದೊಳಗೇ ವಚನ ವಾಂಗ್ಮಯ ವಿಭಾಗ ಅಂತದೆ. ಅದು ಎಲ್ಲ ಹೊಸ ಪ್ರಾಧ್ಯಾಪಕರಿಗೆ ಒಂದು ರೀತಿಯಲ್ಲೇ ತರಬೇತಿ ಕೇಂದ್ರ. ನಾವೆಲ್ಲ ಅಲ್ಲೇ ಸೇರಿದವರು. ಆನಂತರ ಮುಂದೆಲ್ಲ ಅಧ್ಯಾಪಕರಾಗಿ ಬೆಳೆದಂಥವ್ರು. ಅವರೂ ಕೂಡ ಆರಂಭಕ್ಕೆ ಡಾಕ್ಟರ್ ಆರ್ ಸಿ ಹಿರೇಮಠರು ಆರಂಭ ಮಾಡಿದಂಥ ಒಂದು ದೊಡ್ಡ ಅದು ಯೋಜನೆ, ಅದು ಸಮಗ್ರ ವಚನ ಸಾಹಿತ್ಯ ಪ್ರಕಟಣೆ ಯೋಜನೆ ಅಂತದಲ್ಲ, ಆ ಯೋಜನೆಯ ಒಂದು ವಚನ ವಾಂಗ್ಮಯ ವಿಭಾಗ ಅಂತ ಅನ್ನುವಂಥ ಸಂಶೋಧನಾ ಕೇಂದ್ರದೊಳಗೆ ಇವರು ಮೊದಲಿಗೆ ಸಹಾಯಕ ಸಂಶೋಧಕರಾಗಿ ಸೇರಿಕೊಂಡು 1 ವರ್ಷ ಅಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ ಅವರನ್ನು ಕರ್ನಾಟಕ ಕಾಲೇಜ್ ಕೈ ಮಾಡಿ ಕರೀತದೆ. ಕರ್ನಾಟಕ ಕಾಲೇಜಿನೊಳಗೆ ಅವರು 4 ವರ್ಷ ಅಧ್ಯಾಪಕರಾಗಿ ಕಾರ್ಯ ಮಾಡ್ತಾರೆ. ಆಮೇಲೆ ವಿಶ್ವವಿದ್ಯಾಲಯಕ್ಕೆ ಬರ್ತಾರೆ, ಅಲ್ಲಿ ಪ್ರವಾಚಕರಾಗ್ತಾರೆ, ಪ್ರಾಧ್ಯಾಪಕರಾಗ್ತಾರೆ, ವಿಭಾಗದ ಮುಖ್ಯಸ್ಥರಾಗ್ತಾರೆ, ಡೀನ್ ಆಗ್ತಾರೆ, ಸಿಂಡಿಕೇಟ್ ಸದಸ್ಯರಾಗ್ತಾರೆ, ಅಕಾಡೆಮಿಕ್ ಕೌನ್ಸಿಲ್ ಅಧ್ಯಕ್ಷ ಇತ್ಯಾದಿ ಇತ್ಯಾದಿ ಇದೆಲ್ಲ ಹುದ್ದೆಗಳಂತ ಅದಾವಲ್ಲ ವಿಶ್ವವಿದ್ಯಾಲಯದೊಳಗೆ. ಅವೆಲ್ಲ ಹುದ್ದೆಗಳಲ್ಲಿ ಅವರು ತಮ್ಮ ಏನು ಮುದ್ರೆಯನ್ನು ಒತ್ತಿ ಹೋದಂಥವ್ರು, ಅವೆಲ್ಲವನ್ನು ಅವರು ಅನುಭವಿಸಿದಂಥವರು ಮತ್ತು ಅವಕ್ಕೊಂದು ಹೊಸ ದಿಗಂತವನ್ನು ತೋರಿಸಿದ ಅಂಥವರು. ಆನಂತರ ಕೊನೆಗೆ ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಅವ್ರು ಮಾಡಿದಂಥ ಕಾರ್ಯ ತಮ್ಮೆಲ್ಲ ಕಣ್ಣು ಮುಂದದೆ. ಅಂದರೆ ಇಂಥ ಒಂದು ವೃತ್ತಿ ಜೀವನ ಅವ್ರದ್ದಿತ್ತು. ಅಂದರೆ ಕುಟುಂಬ ಮತ್ತು ವೃತ್ತಿ ಜೀವನದ ಒಂದು ಸಂಕ್ಷಿಪ್ತ ಒಂದು ಪರಿಚಯ ಇದು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅವರ ಕಾರ್ಯ ಸಾಧನೆ ಏನದಲ್ಲ, ಅದು ಭಾಳ ದೊಡ್ಡದು. ನಾನು ಆಗಲೇ ಹೇಳಿದೆ, ಅವ್ರದ್ದು ಬಹುಮುಖ ವ್ಯಕ್ತಿತ್ವ, ಬಹುಮುಖ ಪ್ರತಿಭೆ, ಬಹುಮುಖ ಕಾರ್ಯ ಸಾಧನೆ, ಅದಕ್ಕೆ ಮಿತಿ ಅನ್ನೋದಿಲ್ಲ. ನಾವು ಅವರ ಬದುಕನ್ನು ಒಂದು 5 ಹಂತದೊಳಗೆ, ಅಂದರೆ ಅವರ ಕಾರ್ಯ ಸಾಧನೆಯನ್ನು ಒಂದು 5 ಹಂತದೊಳಗೆ ನಾವು ನೋಡ್ಬೋದು ಅಂತ ಕಾಣಿಸುತ್ತೆ ನಾನು ತಿಳ್ಕೊಂಡಿದ್ದು. ಮೊದಲು ಅವ್ರದ್ದು ಮುಖ ಯಾವ ಕಡೆ ಮಾಡಿದ್ದು ಅಂದರೆ ಅಧ್ಯಯನ ಕಡೆ ಮಾಡಿದ್ದು. ಹಾಗಾಗಿ ಅಧ್ಯಯನ ಮುಖಿಯಾಗಿದ್ದರು. ಮೊದಲಿಗೆ ಓದುವುದಂದ್ರೆ ಓದು ವಿದ್ಯಾರ್ಥಿ ಜೀವನದೊಳಗೆ ಅಷ್ಟೇ ಅಲ್ಲ, ಅವರ ಅಂತ್ಯದವರೆಗೂ ಸಹಿತ ಅವರು ಓದನ್ನು ಬಿಟ್ಟವರಲ್ಲ. ಹೊಸದನ್ನು ಓದೋದು, ಎಲ್ಲವನ್ನ ಓದೋದು, ಎಲ್ಲ ಜ್ಞಾನ ಶಿಸ್ತುಗಳನ್ನು ತಮ್ಮ ತೆಕ್ಕೆಯೊಳಗೆ ತಗೊಳ್ಬೇಕು ಅನ್ನುವಂಥ ಒಂದು ಪಾಂಡಿತ್ಯ ಪರಂಪರೆಯ ಒಂದು ಏನು ಸಂಪ್ರದಾಯ ಇತ್ತಲ್ಲ, ಅದನ್ನು ಇವರು ಚಾಚು ತಪ್ಪದೆ ಪಾಲಿಸ್ಕೊಂಡು ಬಂದಂಥವ್ರು. ಹಾಗಾಗಿ ಪಾಂಡಿತ್ಯ, ವಿದ್ವತ್ತು, ಪರಿಣತಿ ಅಂತ ನಾವು ಹೇಳ್ತೀವಲ್ಲ, ಇವೆಲ್ಲವನ್ನು ಗಳಿಸ್ಕೋಬೇಕು ಅನ್ನುವಂಥ ಒಂದು ಉತ್ಕಟವಾದ ಮಹದಾಕಾಂಕ್ಷೆ ಅವರಲ್ಲಿ ಇತ್ತು. ಹಾಗಾಗಿ ಅವರ ಆರಂಭದೊಳಗೆ ಬರೀಲಿಕ್ಕೆ ಹೋಗಲಿಲ್ಲ. ನಾವೇನು ಮಾಡ್ತಿರ್ತೀವಿ ಅಂದರೆ ಒಂದೇನೋ ಕವಿತಾ ಬರೆಯೋಕ್ಕೆ ಬಂದ ಕೂಡಲೇ ಕಾಲೇಜ್ನಾಗಿಂದನೇ ಬರೆಯೋಕ್ಕೆ ಶುರು ಮಾಡಿದ್ದೀವಿ ರೀ ಅಂತ ಹೇಳ್ತೀವಿ. ಆದರೆ ಅವ್ರು ಎಂದೂ ಬರೀಲಿಕ್ಕೆ ಹೋಗಲಿಲ್ಲ. ಅವರು ಬರವಣಿಗೆ ಶುರುವಾದದ್ದೇನೆ ಬಹಳ ತಡದು ಅಂತ ನಾನು ಹೇಳ್ತೀನಿ. ಆಮೇಲೆ ಅಂದರೆ ಮೊದಲಿಗೆ ಓದು ಅಂದರೆ ಅಧ್ಯಯನಮುಖಿ ಜೀವನ ಅವ್ರದ್ದು ಮೊದಲನೇದು. ಅದು ವಿದ್ಯಾರ್ಥಿ ದಶೆಯೊಳಗಿರ್ಬೋದು, ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಕ್ಕಂಥ ಸಮಯದೊಳಗಿರ್ಬೋದು, ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದಾಗೂ ಸಹಿತ ಓದನ್ನು ಅವರು ಬಿಟ್ಟಾರಲ್ಲ.
ಹಾಗಾಗಿ ಓದು ಅವರ ಬದುಕಿನ ಬಹಳ ಮುಖ್ಯವಾದಂಥ ಒಂದು ಅಂದರೆ ಬುನಾದಿ ಅದು. ಆ ಓದಿನ ಜ್ಞಾನದ ಅರಿವಿನ ಒಂದು ಬುನಾದಿಯ ಮೇಲೆ ತಮ್ಮ ಬದುಕನ್ನು ಕಟ್ಕೊಂಡಂಥವ್ರು. ಹಾಗಾಗಿ ಅವರು ಓದು ಹೇಗಿರ್ತಿತ್ತು ಅಂತಂದರೆ, ಕರ್ನಾಟಕ ಕಾಲೇಜ್ನಾಗಿದ್ದಾಗ ಅವರು ಲೈಬ್ರರಿಯಾಗ ಇರ್ತಿದ್ರು ಯಾವಾಗಲೂ ಅಂತ ಹೇಳ್ತಾರೆ. ಇನ್ನೂ ಒಂದು ಮಾತು ಎಲ್ಲರೂ ಬಳಸ್ತಕ್ಕಂಥದ್ದು, ಎಲ್ಲರೂ ಹೇಳ್ತಕ್ಕಂಥದ್ದು, ಹಾಸ್ಯಕ್ಕೆ ಹೇಳೋದಲ್ಲ, ನಿಜವಾಗಿಯೂ ಸಹಿತ. ಕಲಬುರಗಿ ಸರ್ ಒಂದೊಂದೇ ಪುಸ್ತಕ ಓದ್ತಿದ್ದಿಲ್ಲ, ಅವ್ರು ಇಡೀ ಕಪಾಟನ್ನು ಓದ್ತಿದ್ರು ಅಂತ. ಅಂದರೆ ಒಂದು ಕಪಾಟಿನೊಳಗೆ ಎಷ್ಟು ಪುಸ್ತಕ ಅದಾವೆ ಅವ್ನು ಓದಿ ಮುಗಿಸೋದು, ಹಾಗೆ ಮತ್ತೆ ಇನ್ನೊಂದು ಕಪಾಟಿಗೆ ಹೋಗೋದು ಅಂತ. ಅವರ ಓದಿನ ಹರಹು ಎಷ್ಟು ದೊಡ್ಡದು ಅಂತಂದರೆ, ಆಗಲೇ ಹೇಳಿದ್ನಲ್ಲ, ಪಾಂಡಿತ್ಯ ಪರಂಪರೆಯೊಳಗೆ ಎಲ್ಲ ಜ್ಞಾನ ಶಿಸ್ತುಗಳನ್ನು ನಾವು ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಅಪೇಕ್ಷೆ ಇರ್ತಿತ್ತು. ಅದು ಕಾವ್ಯ ಇರ್ಬೋದು, ಶಾಸ್ತ್ರ ಇರ್ಬೋದು, ಶಾಸನ ಇರ್ಬೋದು, ಹಸ್ತಪ್ರತಿ ಇರ್ಬೋದು, ಜಾನಪದ ಇರ್ಬೋದು, ಹೀಗೇ ಇವೆಲ್ಲದರೊಳಗೂ ಸಹಿತ ಅವರು ಅಧ್ಯಯನವನ್ನು ಮಾಡಿದಂಥವರು. ಹೀಗಾಗಿ ಅವ್ರದ್ದೊಂದು ಬಹುಶಿಸ್ತೀಯ ಅಧ್ಯಯನ ಅಂತ ಹೇಳ್ತಾರೆ. ಬಹುಶಿಸ್ತೀಯ ಅಧ್ಯಯನಕ್ಕೆ ಒಂದು ಜ್ವಲಂತ ಮಾದರಿ ಅಂತಂದರೆ ಕಲಬುರಗಿ ಸರ್. ಆ ಅಧ್ಯಯನದ ಫಲವಾಗಿಯೇ ಮುಂದೆ ಅವರ ಬರವಣಿಗೆಯಲ್ಲಿ ಆ ಎಲ್ಲ ಶಿಸ್ತುಗಳು ನುಗ್ಗಿ ಅವರ ಬರವಣಿಗೆಯನ್ನು ಅದು ವಿಸ್ತೃತಗೊಳಿಸಿದ್ದು. ಮತ್ತು ಆ ಬರವಣಿಗೆಯನ್ನು ಹೇಳಿದ್ನಲ್ಲ, ಸಮಷ್ಟಿ ಒಂದು ಬರವಣಿಗೆಯ ರೀತಿಯಲ್ಲಿ ಅದನ್ನು ನಡೆಸಿದ್ದು ನಮಗೆ ಕಾಣಿಸುತ್ತೆ. ಆ ಓದು ಅಧ್ಯಯನದ ನಂತರ ಅವರು ಮುಂದೆ ಎರಡನೇ ಮುಖ ಯಾವುದು ಅಂತಂದರೆ ಅದು ಬೋಧನಾ ಮುಖ. ಬೋಧನೆಯನ್ನು ಅವರು ಆಯ್ಕೆ ಮಾಡಿಕೊಂಡ ಕಾರಣವಾಗಿ ಸಾಹಿತ್ಯ ವಿದ್ಯಾರ್ಥಿಗಳಿಗೆ ಬೋಧನೆಯೇ ಮುಖ್ಯ. ಆ ಬೋಧನೆಯನ್ನು ಆಯ್ಕೆ ಮಾಡಿಕೊಂಡ ಕಾರಣವಾಗಿ ಅವರು ಬೋಧನಮುಖಿ ಆದರು. ಅಂದರೆ ಪಾಠವನ್ನು ಹೇಗೆ ಮಾಡಬೇಕು, ಹೇಗೆ ಪಾಠ ಹೇಳಬೇಕು, ವಿಷಯವನ್ನು ಹೇಗೆ ಸಂಗ್ರಹ ಮಾಡಬೇಕು, ಹೇಗೆ ಟಿಪ್ಪಣಿ ಮಾಡಬೇಕು, ಹೇಗೆ ಅದನ್ನು ವಿದ್ಯಾರ್ಥಿಗಳಿಗೆ ಸಂವಹನ ಮಾಡಬೇಕು, ಅದನ್ನು ಪ್ರಭಾವಶಾಲಿಯಾಗಿ ಹೇಗೆ ಹೇಳಬೇಕು ಅನ್ನುವಂಥ ಒಂದು ಏನು ಇದನ್ನು ಅವರು ರೂಢಿಸಿಕೊಂಡ್ರು ಅಂತ. ಹಾಗಾಗಿ ಅವರ ಪಾಠ ಅಂತಂದರೆ ಅದು ಒಂದು, ಅವರೇ ಹೇಳ್ತಿದ್ರು, ಇದು ಒಂದು ಜ್ಞಾನ ಯಜ್ಞ ಇದ್ದಂತ. ಜ್ಞಾನ ಯಜ್ಞದ ರೀತಿಯಲ್ಲಿ ಪಾಠ ನಡೀತಿತ್ತು ಅಂತ. ಅವರ ಪಾಠದಿಂದ ಪ್ರಭಾವಿತರಾಗಿ ಅನೇಕ ಜನ ಪ್ರಾಧ್ಯಾಪಕರು ಆ ಶೈಲಿಯನ್ನು ರೂಢಿಸಿಕೊಂಡು ಇವತ್ತು ಯಶಸ್ವಿ ಪ್ರಾಧ್ಯಾಪಕರಾದದ್ದನ್ನು ನಾನು ನೋಡ್ತೀನಿ. ನನ್ನ ಮೇಲೇನೂ ಬೀರಿದಾರ, ಭಾಳ ಜನರ ಮೇಲೇನೂ ಸಹಿತ ಪ್ರಭಾವವನ್ನು ಬೀರಿ ಅವರ ಪಾಠ ಅಂದರೆ ಹೀಗಿರಬೇಕು ಅಂತ ಒಂದು ಶಿಸ್ತು, ಓದಿನಲ್ಲಿ ಶಿಸ್ತು. ಅಂದರೆ ನಾವು ಹೇಳ್ತೀವಿ ಪ್ರಾಧ್ಯಾಪಕನಿಗೆ ಒಂದು 4 ಲಕ್ಷಣ ಇರಬೇಕು ಅಂತ, ತೇಜಸ್ಸಿರಬೇಕು ಅವನ ಮುಖದ ಮೇಲೆ ಅಂತ. ಆ ತೇಜಸ್ಸು ಎಲ್ಲಿಂದ ಬರುತ್ತೆ ಅಂದರೆ ಆಳವಾದ ಅಧ್ಯಯನದಿಂದ ಬರುತ್ತೆ. ಆ ತೇಜಸ್ಸನ್ನು ಕಂಡೇ ವಿದ್ಯಾರ್ಥಿಗಳು ಮರಳಾಗಬೇಕು ಅಂತ. ಎರಡನೇದು ಪ್ರಭುತ್ವ ಇರಬೇಕು ಅಂತ. ಅದು ಭಾಷೆ ಮೇಲೆ ಪ್ರಭುತ್ವ ಇರ್ಬೋದು ಮತ್ತು ವಿಷಯದ ಮೇಲೆ ಪ್ರಭುತ್ವ. ಎರಡರ ಮೇಲೆ ಪ್ರಭುತ್ವ ಇಟ್ಟುಕೊಂಡಾಗ ಮಾತ್ರ ನಾವು ಲೀಲಾಜಾಲವಾಗಿ ಪಾಠ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಅವರು ರೂಢಿಸಿಕೊಂಡ್ರು. ಹಾಗಾಗಿ ಮೂರನೇದ್ದು ಏನು ಅಂದರೆ ಪ್ರಸನ್ನತೆ ಇರಬೇಕು. ಅಂದರೆ ಪ್ರಸನ್ನ ಚಿತ್ತದಿಂದ ಪಾಠ ಮಾಡ್ತಿದ್ರು, ಯಾವುದೇ ಗೊಂದಲದಿಂದ ಅಲ್ಲ, ಯಾವುದೇ ಪೂರ್ವಾಗ್ರಹ ಪೀಡಿತದಿಂದ ಅಲ್ಲ, ಯಾವುದೇ ಒಂದು ಒತ್ತಡದಿಂದ ಅವರು ಕ್ಲಾಸ್ಗೆ ಹೋಗ್ತಿರಲಿಲ್ಲ. ಪ್ರಸನ್ನ ಚಿತ್ತರಾಗಿ ಹೋಗ್ತಿದ್ರು. ಹೇಳಬೇಕಾದ ಪಠ್ಯ, ಅದರ ವಿಷಯ, ಅದರ ಸುತ್ತಮುತ್ತ ಏನನ್ನು ನಾವು ಆಕರಿಸಿಕೊಳ್ಬೇಕು ಅದನ್ನೆಲ್ಲವನ್ನು ಅವರು ಲೀಲಾಜಾಲವಾಗಿ ಪಾಠ ಮಾಡ್ತಿದ್ರು. ಹಾಗಾಗಿ ಕೊನೆ ಸ್ವಸ್ಥಾನ ಪರಿಜ್ಞಾನ ಅಂತ ಹೇಳ್ತೀವಿ. ಅಂದರೆ ಅಧ್ಯಾಪಕ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಇರಬೇಕಾದ ಅಂತರ ಮತ್ತು ಅವರ ಜೊತೆಗೆ ಇರಬೇಕಾದಂಥ ಸಂಬಂಧ, ಅದನ್ನು ಸಹಿತ ಅವರು ರೂಢಿಸ್ಕೊಂಡು ಈ 4 ರೀತಿಯ ಅಧ್ಯಾಪಕನ ಅಂದರೆ ಆದರ್ಶ ಅಧ್ಯಾಪಕನ ಲಕ್ಷಣಗಳೇನದಲ್ಲ ಇವನ್ನು ಅವರು ಅಳವಡಿಸ್ಕೊಂಡಿದ್ರು. ಅವರ ಪಾಠ ಅಂತಂದರೆ ಎಲ್ರಿಗೂ ಬಹಳ ಪ್ರೀತಿ. ಹಾಗಾಗಿ ಯಾವುದೇ ವಿದ್ಯಾರ್ಥಿ ಅವರ ಪಾಠವನ್ನು ತಪ್ಪಿಸ್ಕೊಡ್ತಿರಲಿಲ್ಲ. ಅವರ ಪಾಠದೊಳಗೆ ಕೇವಲ ಪಠ್ಯದ ಒಂದು ವಿವೇಚನೆ ಇರುತ್ತಿರಲಿಲ್ಲ. ಆ ಪಠ್ಯದ ಜೊತೆಗೆ ಪೂರಕವಾದಂಥ ಎಲ್ಲ ವಿಷಯಗಳನ್ನು ಹೇಳ್ತಿದ್ರು. ಈಗ ಪಂಪನನ್ನು ಅಂದರೆ ಪಂಪ ಭಾರತದ ಯಾವುದೋ ಒಂದು ಅಧ್ಯಾಯವನ್ನು ಪಠ್ಯವಾಗಿ ಇಟ್ಟಿರ್ತಿದ್ರು. ಆ ಪಠ್ಯವನ್ನು ಕೇಂದ್ರೀಕರಿಸಿ ಮಾತಾಡುವ ಜೊತೆಗೆ ಪಂಪನ ಪರಿಸರವನ್ನು, ಪಂಪನ ಪರಂಪರೆಯನ್ನು, ನಮ್ಮ ಕಾವ್ಯ ಪರಂಪರೆಯನ್ನು ಅದೆಲ್ಲವನ್ನೂ ಅಲ್ಲಿ ಬಿಚ್ಚಿಡುವಂಥ ಕೆಲಸ ಮಾಡ್ತಿದ್ರು. ಅದಕ್ಕೆ ಅವರು ಹೇಳ್ತಿದ್ರು, ಬೋಧನೆ ಅನ್ನೋದು ಕೇವಲ ಪಠ್ಯಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು, ಅದು ಪರಿಸರವನ್ನು ಒಳಗೊಂಡಿರಬೇಕು. ಪಠ್ಯ ಕೇಂದ್ರಿತ ಅಲ್ಲ, ಅದು ಪರಿಸರ ಕೇಂದ್ರಿತವಾಗಿರಬೇಕು. ಅಂದಾಗ ಆ ಪಠ್ಯ, ಯಾಕಂದರೆ ಒಂದು ಪಠ್ಯ, ಈಗ ಪಂಪ ಭಾರತನ ಇಟ್ಟುಕೊಳ್ಳಿ, ಆ ಪಂಪ ಭಾರತದ ಒಂದು
ಒಳಗಿನ ಮೌಲ್ಯಗಳು ನಮಗೆ ತಿಳಿಬೇಕಾದ್ರೆ, ಅದರ ಧೋರಣೆಗಳು ನಮಗೆ ಅರ್ಥ ಹಾಕಬೇಕಾದ್ರೆ, ಆ ಹುಟ್ಟಿದ ಕಾಲ, ಆ ಕವಿ ಏನದಲ್ಲ, ಅವ ಬೆಳೆದಂಥ ಪರಿಸರ, ಆರಿಸಿಕೊಂಡಂಥ ವಸ್ತು, ಅದರಲ್ಲಿ ಮಾಡಿದಂಥ ಬದಲಾವಣೆ, ಇದೆಲ್ಲವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಅದನ್ನೆಲ್ಲವನ್ನು ವಿಸ್ತಾರವಾಗಿ ಹೇಳುವಂಥ ಒಂದು ಕೆಲಸವನ್ನು ಕಲಬುರ್ಗಿ ಸರ್ ಮಾಡ್ತಿದ್ರು. ಹೀಗಾಗಿ ಅವ್ರ ಪಠ್ಯ ಅಂತಂದರೆ, ಅವ್ರ ಪಾಠ ಅಂತಂದರೆ ಅದು ಒಂದು ಯಜ್ಞ. ನಾವು ಅದು ಯಜ್ಞದ ಮೂಲಕವಾಗಿ ನಾವು ಪಡಿತವಂಥ ಫಲ ಏನದಲ್ಲ, ಆ ಫಲನ ದೊರಕಿಸ್ಕೋತಿದ್ವಿ. ಒಂದು ರೀತಿಯಲ್ಲಿ ಅಮೃತಪಾನ ಆದಂಗೆ ಆಗ್ತಿತ್ತು ಅಂತ ನನಗೆ ಅನ್ನಿಸ್ತದೆ. ನಾನು 2 ವರ್ಷ ಅವರ ಒಂದು ಪಾಠವನ್ನು ಕೇಳಿದಂಥ ಒಂದು ಸುಖಪುರುಷ, ಅಂದರೆ ಭಾಗ್ಯವಂತ. ಆ ಮೊದಲನೇ ವರ್ಷ ಅವರು ಭರತೇಶ ವೈಭವ ಹೇಳ್ತಿದ್ರು ನಮಗೆ. ಭರತೇಶ ವೈಭವದ ಭೋಗ ವಿಜಯ ಅನ್ನುವಂಥ ಪಠ್ಯ ಇತ್ತು. ಅದನ್ನು ಅವರು ಪಾಠ ಮಾಡ್ತಿದ್ರು. ಅದನ್ನು ಆ ಪದ್ಯಗಳನ್ನು, ಅಂದರೆ ರತ್ನಾಕರ ವರ್ಣೀಯ ಸಾಂಗತ್ಯ ಪದ್ಯಗಳನ್ನು ಓದಿ ಹೇಳುವಂಥ ಒಂದು ಶೈಲಿ ಏನದಲ್ಲ, ಅದನ್ನು ಅರ್ಥೈಸುವಂಥ ರೀತಿ ಅದಲ್ಲ, ಅದಕ್ಕೆ ಮರಳಾಗಿ ನಾನು ಮುಂದೆ ನನ್ನ PhDಗೆ ಸಾಂಗತ್ಯವನ್ನೇ ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಸು ಮಾಡಿದೆ. ಅಂದರೆ ಅವರ ಪಾಠ ಅನೇಕ ಹೊಸ ಹೊಳಹುಗಳಿಗೆ ಕಾರಣ ಆಗ್ತಿತ್ತು ಅಂತ. ಅನೇಕ ವಿದ್ಯಾರ್ಥಿಗಳು ಅವರ ಪಾಠ ಕೇಳೇನೆ ತುಂಬ ಮುಂದೆ ವಿಶೇಷವಾದಂಥ ಅಧ್ಯಯನದ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡದ್ದುಂಟು, ಮತ್ತು ಸಂಶೋಧನೆಗೂ ಸಹಿತ ಅಲ್ಲೇ ವಿಷಯವನ್ನು ಹುಡುಕೊಂಡದ್ದು ಉಂಟು. ಹಾಗಾಗಿ ಅವರು ಪೂರ್ಣ ಪ್ರಮಾಣದ ಪ್ರಾಧ್ಯಾಪಕರಾಗಿ ಹೇಗಿರಬೇಕು ಅನ್ನೋದನ್ನು ಅವರು 2ನೆಯ ಮುಖದೊಳಗೆ ನಾವು ಕಾಣ್ತೀವಿ. ಅಂದರೆ ಅವರು ಬೋಧನಮುಖಿಯಾಗಿ ಮಾಡಿದಂಥ ಕೆಲಸ ಇವತ್ತೂ ಸಹಿತ ಅವರ ಪಾಠವನ್ನು ಎಲ್ಲರೂ ನೆನೆಸ್ಕೋತಾರೆ. ಕಲಬುರ್ಗಿ ಸರ್ ಪಾಠ ಅಂದರೆ ಅದು ಮುಗೀತು ಅನ್ನುವಂಥ ರೀತಿಯಲ್ಲೇ ಅವರ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು, ಅವರ ಮಾತನ್ನು, ಅವರ ಪಾಠವನ್ನು ಕೇಳಿದಂಥ ಎಲ್ಲ ವಿದ್ಯಾರ್ಥಿಗಳು ಇವತ್ತೂ ನೆನೆಸ್ಕೊಳ್ಳಿಕ್ಕೆ ಕಾರಣ ಅಂದರೆ ಅಷ್ಟೊಂದು ಪ್ರಭಾವಶಾಲಿಯಾಗಿ ಮತ್ತು ಅಷ್ಟೊಂದು ಪರಿಪೂರ್ಣವಾಗಿ, ಅಷ್ಟೊಂದು ಸಮಗ್ರತೆಯನ್ನು ಒಳಗೊಂಡಂಥ ಪಾಠ ಅವ್ರದ್ದು ಆಗಿರ್ತಿತ್ತು ಅನ್ನುವಂಥದ್ದು. ಅವರ 3ನೆಯ ಮುಖ ಅಂದರೆ ಸಂಶೋಧನೆ ಮುಖ. ನಾನಾಗಲೇ ಹೇಳಿದೆ, ಅವರು ಬರವಣಿಗೆ ಶುರು ಮಾಡಿದ್ದೇನೆ ವಿಶ್ವವಿದ್ಯಾಲಯಕ್ಕೆ ಬಂದ ನಂತರ. ಕಾಲೇಜಿನಾಗಿದ್ದಾಗ ಬರಲಿಲ್ಲ. ನಾವು ವಿದ್ಯಾರ್ಥಿ ಇದ್ದಾಗ ಕಾವ್ಯ ಬರೆದಿದ್ದೆ ಅಂತ ಹೇಳ್ಕೊತೀವಿ. ವಿದ್ಯಾರ್ಥಿ ಇದ್ದಾಗ ಏನೂ ಬರಲಿಕ್ಕೆ ಹೋಗಲಿಲ್ಲ ಅವರು. ಆಮೇಲೆ ಅಧ್ಯಾಪಕ ಆಗಿ ಕಾಲೇಜಿನಾಗಿದ್ದಾಗೂ ಏನೂ ಬರೀಲಿಲ್ಲ. ವಿಶ್ವವಿದ್ಯಾಲಯಕ್ಕೆ ಬಂದ ನಂತರ ಬರವಣಿಗೆಯನ್ನು ಶುರು ಮಾಡಿದರು. ಸಂಶೋಧನಾ ಅಂದರೆ ನಾವು ಮೊದಲಿಗೆ ನಮ್ಮ ಬುನಾದಿಯನ್ನು ಸರಿಪಡಿಸಿಕೊಳ್ಬೇಕು. ಅಂದರೆ ಸತತಾಭ್ಯಾಸ ಪ್ರಯತ್ನ ಮಾಡಿ ಅದೆಲ್ಲವನ್ನು ಸಂಗ್ರಹ ಮಾಡಿದ ನಂತರ ನಾವು ಬರಿತಕ್ಕಂಥ ಒಂದು ಬರಹ ಏನದಲ್ಲ, ಅದಕ್ಕೆ ನಿಜವಾದಂಥ ಒಂದು ತೂಕ ಬರುತ್ತಾ ಅನ್ನುವಂಥ ಒಂದು ನಿಲುವು ಅವ್ರದ್ದು. ಹಾಗಾಗಿ ಮೊದಲು ಬರೀಲಿಕ್ಕೆ ಹೋಗಲಿಲ್ಲ, ಓದಿದ್ರು, ಬೋಧಿಸಿದರು, ಆಮೇಲೆ ಸಂಶೋಧನೆಗೆ ಕೈ ಹಾಕಿದರು. ಅವರ ಸಂಶೋಧನೆ ನಾವು ಹೇಳ್ತೀವಿ ಇವತ್ತು, ಅದು ಸಮಗ್ರ ಸಂಶೋಧಕರವರು ಅಂತಲೇ ಹೇಳ್ತೀವಿ. ಸಂಶೋಧನಾ ಮಹಾಮಾರ್ಗದ ರೂವಾರಿ ಅಂತಲೂ ಅವರು ಕರಿತೀವಿ. ಯಾಕಂತಂದರೆ ನಾನು ಆಗಲೇ ಹೇಳಿದ ಹಾಗೆ ಅವರ ಅಧ್ಯಯನದ ಹರವು, ಆ ಅಧ್ಯಯನದ ಹರವಿಗೆ ಅನುಗುಣವಾಗಿ ಸಂಶೋಧನೆ ವಿಸ್ತೃತವಾಗಿ ನಡೆಯಿತು. ಅವರು ಮೊಟ್ಟ ಮೊದಲಿಗೆ ಶಾಸನದಲ್ಲಿ ಕೈ ಹಾಕಿದರು. ಶಾಸನ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲೇನೇನು ಮಾಡಬೇಕು ಅದನ್ನೆಲ್ಲ ಮಾಡಿ, ಆಮೇಲೆ ಹಳೆಗನ್ನಡ, ನಡುಗನ್ನಡ, ಆಮೇಲೆ ವಚನ ಸಾಹಿತ್ಯಕ್ಕೆ ಬಂದರು. ಆಮೇಲೆ ಶಾಸ್ತ್ರಗಳು, ಅದು ಗ್ರಂಥ ಸಂಪಾದನೆ ಶಾಸ್ತ್ರ ಇರ್ಬೋದು, ಹಸ್ತಪ್ರತಿ ಶಾಸ್ತ್ರ ಇರ್ಬೋದು, ನಾಮವಿಜ್ಞಾನ ಇರ್ಬೋದು, ವ್ಯಾಕರಣ ಇರ್ಬೋದು, ಛಂದಸ್ಸು ಇರ್ಬೋದು, ಹೀಗೆ ಎಲ್ಲ ಶಾಸ್ತ್ರಗಳನ್ನು ಕರಗತ ಮಾಡಿಕೊಂಡಂಥವರು. ಆ ಎಲ್ಲ ಕ್ಷೇತ್ರದೊಳಗೂ ಅವರು ಸಂಶೋಧನೆಯನ್ನು ಶುರು ಮಾಡಿದರು. ಶಾಸನ ಕ್ಷೇತ್ರದಲ್ಲಿ ಮಾಡಿದಂಥ ಒಂದು ಏನು ಸಂಶೋಧನೆ ಅದಲ್ಲ, ಅದು ನಿಜವಾಗಿಯೂ ಬಹಳ ವಿಸ್ತಾರವಾದಂಥದ್ದು. ಅಂದರೆ ಈ ಭಾಗದ ಎಲ್ಲ ಶಾಸನಗಳನ್ನು ಪರಿವೀಕ್ಷಣೆ ಮಾಡೋದು, ಸಂಗ್ರಹ ಮಾಡೋದು, ಸೂಚೀಕರಣ ಮಾಡೋದು, ಅದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಅವರ ಸಂಶೋಧನೆ ಬಗ್ಗೆ ನಾವು ಹೇಳ್ತಿರ್ತೇವೆ, ಅದು 3 ಮುಖವಾಗಿ ನಡೀತು ಅಂತ. ಒಂದು ಆಕರಮುಖಿ ಸಂಶೋಧನೆಗೆ ಮುಖ್ಯವಾಗಿ ಬೇಕಾದಂಥದ್ದು ಏನಂದರೆ ಆಕರಗಳು. ಆ ಆಕರಗಳನ್ನು ಸಂಗ್ರಹ ಮಾಡೋ ಕೆಲಸ ಮಾಡಿದರು. ಅಂದರೆ ಶಾಸನಗಳ ಸಂಗ್ರಹ ಮಾಡೋದು, ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡೋದು, ಹೀಗೆ ಆ ಆಕರಗಳನ್ನು ಸಂಗ್ರಹ ಮಾಡಿ ಆಕರಗಳನ್ನು ಇಟ್ಟುಕೊಂಡು ಆ ಆಕರಗಳ ಪರಿಚಯ ಮಾಡಿಕೊಡೋದು ಮೊದಲನೆಯ ಸಂಶೋಧನೆಯ ಒಂದು ಹಂತ. ಅದು ಆಕರಮುಖಿ ಸಂಶೋಧನೆ ಅಂತ ಹೇಳ್ತೀವಿ. ಆಮೇಲೆ ಆ ಆಕರಗಳನ್ನು ವಿಶ್ಲೇಷಣೆಗೆ ಒಳಪಡಿಸೋದು, ಅದು ವಿಶ್ಲೇಷಣಾಮುಖಿ ಸಂಶೋಧನೆ ಅಂತ ಹೇಳ್ತೀವಿ. ಆಕರಗಳನ್ನು ಇಟ್ಟುಕೊಂಡು ಅದು ಏನು ಹೇಳುತ್ತಾ ಅಂತ ವಿಶ್ಲೇಷಣೆ ಮಾಡುವುದು. ಆಮೇಲೆ 3ನೇ ಹಂತ, ಕೊನೆ ಹಂತ, ಅದು ವ್ಯಾಖ್ಯಾನಮುಖಿ ಸಂಶೋಧನೆ ಅಂತ. ಅಲ್ಲಿರ್ತಕ್ಕಂಥ ಆಕರಗಳನ್ನು ವಿಶ್ಲೇಷಣೆ ಮಾಡಿ ಅದರೊಳಗೆ
ಸಾಂಸ್ಕೃತಿಕ ಅಂಶಗಳನ್ನು ಹುಡುಕ್ತಕ್ಕಂಥದ್ದು, ಸಾಂಸ್ಕೃತಿಕ ಪರಿಸರವನ್ನು ಗುರುತಿಸುವಂಥದ್ದು, ಅವುಗಳನ್ನು ವ್ಯಾಖ್ಯಾನ ಮಾಡಿ ಅಲ್ಲಿರ್ತಕ್ಕಂಥ ಕವಿಯ ಆಶಯವನ್ನು, ಕೃತಿಯ ಆಶಯವನ್ನು ಗುರುತಿಸುವಂಥ ಕೆಲಸವನ್ನು ಮಾಡುವಂಥ ಕೆಲಸ ಅಲ್ಲ ನಡೆಯಿತು. ಹಾಗಾಗಿ ಅವರ ಸಂಶೋಧನೆ ಅದು ಆಕರಮುಖಿಯಾಗಿ ಆರಂಭವಾಗಿ ವಿಶ್ಲೇಷಣಾಮುಖವಾಗಿ ಮುಂದುವರಿದು ವ್ಯಾಖ್ಯಾನಮುಖಿಯಲ್ಲಿ ಅದು ಪರ್ಯವಸಾನಗೊಳ್ಳುತ್ತೆ. ಹಾಗಾಗಿಯೇ ನಾವು ಅವರನ್ನು ಸಮಗ್ರ ಸಂಶೋಧಕ ಅಂತ ಕರಿತೀವಿ. ಕೆಲವರು ನಮ್ಮಂಥವರು ಆಕರಮುಖಿ ಸಂಶೋಧನೆಯಲ್ಲೇ ನಿಂತು ಬಿಟ್ಟಿರ್ತೀವಿ. ಇನ್ನು ಕೆಲವರು ವಿಶ್ಲೇಷಣಾಮುಖಿಗೆ ಮಾತ್ರ ಸೀಮಿತ ಆಗಿರ್ತಾರೆ. ಮತ್ತು ಕೆಲವರು ವ್ಯಾಖ್ಯಾನಮುಖಿಗೆ ಮಾತ್ರ ತಮ್ಮನ್ನು ಅರ್ಪಿಸ್ಕೊಂಡಿರ್ತಾರೆ. ಆದರೆ ಕಲಬುರ್ಗಿ ಸರು ಎಲ್ಲವನ್ನೂ ಅಂದರೆ ಆಕರ, ಆಮೇಲೆ ವಿಶ್ಲೇಷಣೆ, ಆಮೇಲೆ ವ್ಯಾಖ್ಯಾನ ಈ ಎಲ್ಲವನ್ನೂ ತಮ್ಮ ತೆಕ್ಕೆಯೊಳಗೆ ತಗೊಂಡ ಕಾರಣವಾಗಿ ಅವರನ್ನು ನಾವು ನಿಜವಾದ ಸಮಗ್ರ ಸಂಶೋಧಕ ಅಂತ ಕರೆಯೋದು ಬಹಳ ಉಚಿತವಾದಂಥ ಮಾತು ಅಂತ ನಾನು ಹೇಳಲಿಕ್ಕೆ ಇಚ್ಛಪಡುತ್ತೇನೆ. ಅವರ ಸಂಶೋಧನೆಯೊಳಗೆ ಅವರು ಮೊದಲಿಗೆ ಮಾಡಿದ್ದು ಸಿದ್ಧಾಂತಗಳ ಗ್ರಂಥಗಳನ್ನು ಬರೆಯೋದು. ಆಮೇಲೆ ಅವರು ಮುಖ್ಯವಾಗಿ ವಿಡಿಲೇಖನ ಅಂದರೆ ಸಂಶೋಧನಾ ಪ್ರಬಂಧಗಳನ್ನು ಬರೆಯುವುದರೊಳಗೆ ಹೆಚ್ಚು ತಮ್ಮನ್ನು ತೊಡಗಿಸಿಕೊಂಡಂಥವ್ರು. ಕೃತಿಗಳಿಗಿಂತ ಲೇಖನ ಬರೆಯುವುದರೊಳಗೆ ಬಹಳಷ್ಟು ನನಗೆ ಆಸಕ್ತಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಒಂದು ಕಡೆಗೆ. ಹಾಗಾಗಿಯೇ ಅವರ ಇವತ್ತೇನು 8 ಸಂಪುಟಗಳನ್ನು ಪ್ರಕಟ ಮಾಡಿದ್ವಲ್ಲ, ಮಾರ್ಗ ಸಂಪುಟಗಳು, ಆ 8 ಮಾರ್ಗ ಸಂಪುಟಗಳೊಳಗೆ ಸುಮಾರು 1000ಕ್ಕಿಂತ ಹೆಚ್ಚು ಸಂಶೋಧನಾ ಪ್ರಬಂಧಗಳು ಅದಾವೆ. ಅಂದರೆ ಸಾವಿರಾರು ಸಂಶೋಧನಾ ಪ್ರಬಂಧಗಳನ್ನು ಬರೆದರು. ಅದರ ಜೊತೆಗೆ 123ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟ ಮಾಡಿದರು. ಸಿದ್ಧಾಂತಗಳನ್ನು ರೂಪಿಸುವುದು ಅಂತ ಹೇಳಿದೆ ನಿಮ್ಗೆ. ಅಂದರೆ ಈಗ ಗ್ರಂಥ ಸಂಪಾದನೆ ಸಿದ್ಧಾಂತ, ಆಮೇಲೆ ಹಸ್ತಪ್ರತಿ ಸಿದ್ಧಾಂತ, ಆಮೇಲೆ ನಾಮವಿಜ್ಞಾನ ಸಿದ್ಧಾಂತ, ಆಮೇಲೆ ಸಂಶೋಧನೆ ಸಿದ್ಧಾಂತ, ಇವುಗಳನ್ನು ರೂಪಿಸಲು ಹೇಗೆ ಅವರು ಈ ಕೃತಿಗಳನ್ನು ರಚಿಸಲಿಕ್ಕೆ ಯಾಕೆ ಅವರು ಮನಸ್ಸು ಮಾಡಿದರು ಅಂದರೆ, ಬೋಧನೆಯ ಸಂದರ್ಭದೊಳಗನೆ ಇದನ್ನೆಲ್ಲ ಕಂಡುಕೊಂಡ್ರು. ಅವರು ನಮ್ಗೆ 2ನೇ ವರ್ಷದೊಳಗೆ ಆ ಗ್ರಂಥ ಸಂಪಾದನೆ ಪಾಠ ಮಾಡ್ತಿದ್ರು. ಆವಾಗ DL ನರಸಿಂಹಾಚಾರ್ಯ ಕನ್ನಡ ಗ್ರಂಥ ಸಂಪಾದನೆ ಶಾಸ್ತ್ರ ಹೊಂದಿತ್ತು. ಆ ಗ್ರಂಥ ಸಂಪಾದನೆ ಒಂದನ್ನು ಇಟ್ಕೊಂಡು ನಾವೆಲ್ಲ ಅಧ್ಯಯನ ಮಾಡ್ತಿದ್ವಿ. ಅವರಿಗೆ ಅದನ್ನು ಹೇಳ್ತಾ ಅನಿಸ್ತು, ನಮ್ಮ ಕನ್ನಡವನ್ನೇ ಮರೆತು ಈ ಗ್ರಂಥ ಸಂಪಾದನೆ ಮುಂದುವರೆದಲ್ಲ, ಕನ್ನಡಕ್ಕೆ ಅನ್ವಯಿಸಿ ಒಂದು ಗ್ರಂಥ ಸಂಪಾದನೆ ಬರೀಬೇಕು ಅನ್ನುವಂಥ ಒಂದು ಇಚ್ಛೆ ಅವರಲ್ಲಿ ಮೂಡಿತು. ಹಾಗಾಗಿ ಅವರು ಪಾಠ ಮುಗಿಸೋದು ಕೂಡಲೇ, ಅಂದರೆ ನಮ್ಮ ಇದು ಏನು 1 ವರ್ಷದ ಒಂದು ಅವಧಿಯ ಪಾಠ ಮುಗಿಯುವುದರೊಳಗನೆ ಒಂದು ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರ ಅಂತ ತಯಾರು ಮಾಡಿದರು. ಆ ಗ್ರಂಥ ಸಂಪಾದನಾ ಶಾಸ್ತ್ರದ ಪ್ರೂಫ್ ನೋಡಲಿಕ್ಕೆ ನಾನು ಕೊಡ್ತಿದ್ದರು, ನಾನು ಹೋಗ್ತಿದ್ದೆ, ಅವರು ಎದುರು ಕೂತ್ಕೊಂಡು ಓದ್ತಿದ್ದರು, ನಾನು ಹೇಳ್ತಿದ್ದೆ, ಇತ್ಯಾದಿ ನಡೀತಿತ್ತು ಅಂತ. ಅಂದರೆ ಹೀಗೆ ಪಾಠ ಮಾಡ್ತಾ ವಿದ್ಯಾರ್ಥಿಗಳಿಗೆ ಎಂಥ ಒಂದು ಸೈದ್ಧಾಂತಿಕ ಗ್ರಂಥಗಳು ಬೇಕು ಅನ್ನೋದನ್ನು ಅವರು ಕಂಡುಕೊಂಡ ಕಾರಣವಾಗಿಯೇ ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರ ಅಂತ ಹುಟ್ಕೋತು, ಕನ್ನಡ ಸಂಶೋಧನಾ ಶಾಸ್ತ್ರ ಅಂತ ಹುಟ್ಕೊಂತು, ಕನ್ನಡ ಹಸ್ತಪ್ರತಿ ಶಾಸ್ತ್ರ ಅಂತ ಹುಟ್ಕೋತು, ಕನ್ನಡ ನಾಮವಿಜ್ಞಾನ ಅಂತ ಹುಟ್ಕೋತು. ಹೀಗೆ ಆಮೇಲೆ ಅವರ ಸಂಪಾದನೆ ಕ್ಷೇತ್ರಕ್ಕೆ ಕೊಟ್ಟಂಥ ದೊಡ್ಡ ಕೊಡುಗೆ ಅದು ಕಾವ್ಯ ಸಂಪಾದನೆ ಇರ್ಬೋದು, ವಚನ ಸಂಪಾದನೆ ಇರಬಹುದು, ಶಾಸನ ಸಂಪಾದನೆ ಇರಬಹುದು, ದಾಖಲೆಗಳ ಸಂಪಾದನೆ ಇರಬಹುದು. ಹೇಳಿದ್ನಲ್ಲ ಆಗಲೇ ಬಹುಮುಖ ಒಂದು ವಿದ್ವತ್ತು ಅವರಲ್ಲಿ ಇದ್ದ ಕಾರಣವಾಗಿ ಶಾಸನಗಳನ್ನು ಸಂಪಾದನೆ ಮಾಡಿದರು, ಹಳೆಗನ್ನಡ ಕಾವ್ಯಗಳನ್ನು ಮಾಡಿದರು, ನಡುಗನ್ನಡ ಕಾವ್ಯಗಳನ್ನು ಮಾಡಿದರು, ವಚನ ಸಾಹಿತ್ಯವನ್ನು ಮಾಡಿದರು. ಹೀಗೇನೆ ಅವರ ಗ್ರಂಥಗಳ ಪಟ್ಟಿಯನ್ನು ನೋಡಿದ್ರೇ ನಮಗೆ ಅರ್ಥ ಆಗುತ್ತೆ. ಆಮೇಲೆ ಅವರು ಯಾವುದನ್ನೂ ಹಗುರಾಗಿ ತಗೊಳ್ಳಿಲ್ಲ, ಎಲ್ಲವನ್ನೂ ಗಂಭೀರವಾಗಿ ಪರಿಗಣಿಸ್ತಿದ್ರು. ಯಾವುದೇ ಬರಹ ಇರಲಿ, ಒಂದು ಸಣ್ಣ ಲೇಖನ ಅಲ್ಲ, ಒಂದು ಪತ್ರ ಬರೆಯೋಕ್ಕೂ ಸಹಿತ ಅವರು ಚಿಂತನೆ ಮಾಡ್ತಿದ್ರು. ಯಾರಿಗೆ ಒಂದು ಪತ್ರ ಬರೀಬೇಕು ನೇರವಾಗಿ ನಾವು ಬರೆದು ಬಿಡ್ತೀವಿ, ಏನೋ ನನಗೆ ಏನು ಅನಿಸುತ್ತೆ ಅದನ್ನು, ಆಗ ಮಾಡ್ತಿರ್ಲಿಲ್ಲ ಅವರು. ಮೊದಲೊಂದು ರಫ್ ಕಾಪಿ ಬರೀತಿದ್ರು, ಆಮೇಲೆ ಅದರ ತಿದ್ತಿದ್ರು, ಅದನ್ನು ಆಮೇಲೆ ಟೈಪ್ ಮಾಡಿಸಿ ಅದನ್ನು ಕಳಿಸುವಂಥ ಕೆಲಸ ಮಾಡ್ತಿದ್ರು. ಅಂದರೆ ಒಂದು ಸಣ್ಣ ಪತ್ರ ಬರೆಯೋದ್ರಿಂದ ಹಿಡ್ಕೊಂಡು ಒಂದು ಗ್ರಂಥ ಹೊರಗಿನ ಅವರ ರೀತಿ ಹೇಗಿರ್ತಿತ್ತು ಅಂದರೆ ಅದರೊಳಗೆ ಒಂದು ಶಿಸ್ತು ಮತ್ತು ಅದರೊಳಗೊಂದು ಪರಿಪೂರ್ಣತೆ ಇರಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಹಾಗಾಗಿ ಅವರ ಬರಹ ಅಂತಂದರೆ ಅದು ಸೂತ್ರಬದ್ಧವಾದಂಥ ಬರಹ, ಒಂದು ಅಕ್ಷರ ತೆಗೆಯೋ ಅಗತ್ಯನೇ ಇಲ್ಲ ಅನ್ನುವಂಥ ರೀತಿಯಲ್ಲೇ ಅವರು ಜೋಡಿಸ್ತಿದ್ರು. ಇವತ್ತು ಅವರ ಮಾತುಗಳನ್ನು ನಾವು ಅನೇಕರು ಬಳಸ್ಕೊತಾ ಹೋಗ್ತೀವಿ. ಈಗ ಸಂಶೋಧನೆ ಬಗ್ಗೆನೇ ಹೇಳ್ತಾರೆ. ಸಂಶೋಧನೆ ಅನ್ನೋದು ಅಲ್ಪ ವಿರಾಮದಿಂದ ಆರಂಭ ಆಗಿ ಅರ್ಧ ವಿರಾಮಕ್ಕೆ ಸಾಗಿ ಆಮೇಲೆ ಪೂರ್ಣ ವಿರಾಮದಲ್ಲಿ ಪರ್ಯವಸಾನಗೊಳ್ಳುವುದು. ಅಲ್ಪ ವಿರಾಮ, ಅರ್ಧ ವಿರಾಮ, ಪೂರ್ಣ ವಿರಾಮ
ಅಲ್ಲಿವರೆಗೆ ಸಾಕ್ತಕ್ಕಂಥ ಸಂಶೋಧನೆ ಒಮ್ಮೆಲೆ ಪೂರ್ಣ ವಿರಾಮಕ್ಕೆ ಬರೋದಿಲ್ಲ. ಮೊದಲಿಗೆ ಆರಂಭ ಆಗುತ್ತೆ, ಆಮೇಲೆ ಅದರಾಗ ಸೇರಿಸ್ಕೊತ ಹೋಗ್ತೀವಿ, ಬೆಳೆಸ್ತೀವಿ, ಆಮೇಲೆ ಪೂರ್ಣತೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಂದರೆ ಖಚಿತವಾದ ಆಧಾರ ಸಿಕ್ಕಾಗ ಅದಕ್ಕೆ ಪೂರ್ಣತೆಯನ್ನು ಸಿಗುತ್ತೆ. ಅವ್ರು ಇನ್ನೊಂದು ಮಾತು ಹೇಳ್ತಿದ್ರು, ಈ ಸಂಶೋಧನೆ ಕೇವಲ ಸಂಶೋಧನೆಗಾಗಿ ಆಗಬಾರ್ದು. ಸಂಶೋಧನೆಗಾಗಿ ಸಂಶೋಧನೆ ಮಾಡುವುದಲ್ಲ, ಸಮಾಜ ಜಾಗೃತಿಯಾಗಿ ಸಂಶೋಧನೆ ಮಾಡಬೇಕು. ಹಾಗಾಗಿಯೇ ಅವರು ಸಂಶೋಧನೆ ಅನ್ನುವಂಥದ್ದು ಕೇವಲ ಅದು ಪುಸ್ತಕದಲ್ಲಿ ಉಳಿಲಿಲ್ಲ, ಅದು ಸಮಾಜದೊಳಗೆ ವ್ಯಾಪಿಸ್ತು. ಅಂದ್ರೆ ಅದಕ್ಕೆ ಸಾಮಾಜಿಕ ಒಂದು ಸ್ಪರ್ಶವನ್ನು ಅವರು ಕೊಟ್ಟರು. ಅವರ ಸೃಜನಶೀಲತೆ ಮತ್ತು ಸಾಮಾಜಿಕ ಬದ್ಧತೆ ಏನಿತ್ತಲ್ಲ ಅದು ಸಂಶೋಧನೆಯಲ್ಲೇ ಕಂಡು ಬಂತು ಅನ್ನೋದನ್ನು ನಾವು ನೋಡ್ತೀವಿ ಅನ್ನುವಂಥದ್ದು. ಅಂದರೆ ಹೀಗೆ ಆ ಸಂಶೋಧನಾ ಕ್ಷೇತ್ರದ ಅವರ ಕೊಡುಗೆ ಏನದಲ್ಲ ಭಾಳ ದೊಡ್ಡ ಕೊಡುಗೆ. ಹೀಗಾಗಿ ನಾವು ಕಲಬುರಗಿಯವರನ್ನು ಸಂಶೋಧಕರು, ಸಂಶೋಧನಾ ಮಹಾಮಾರ್ಗದ ರೂವಾರಿ ಅಂತಲೂ ಸಹಿತ ನಾವು ಅವರನ್ನು ಕರಿತಿರ್ತೀವಿ. ಏನು ಕರೆದ್ರೂ ಸಹಿತ ಅವ್ರಿಗೆ ಒಪ್ಪುತ್ತಾ ಅನ್ನುವಂಥದ್ದು ನಿಜವಾದ ಮಾತು ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಕಲಬುರ್ಗಿ ಸರ್ ಸಂಶೋಧನೆಯ ಜೊತೆಗೆ ಸೃಜನಶೀಲವಾದಂಥ ಕೆಲವು ಕೃತಿಗಳನ್ನು ಬರೆದಿದ್ದಾರೆ. ಭಾಳ ಜನ ಬರಹಗಾರರು ಏನು ಮಾಡ್ತಾರೆ, ಮೊದಲಿಗೆ ಸೃಜನದಿಂದ ಆರಂಭವಾಗಿ ಮುಂದೆ ಸಂಶೋಧನೆಗೆ ಹೋಗ್ತಿರ್ತಾರೆ ಅಥವಾ ವಿಮರ್ಶೆಗೆ ಹೋಗ್ತಿರ್ತಾರೆ. ಆದರೆ ಇವ್ರು ಹಾಗೆ ಮಾಡಲಿಲ್ಲ, ಮೊದಲ ಸಂಶೋಧನೆಯಿಂದ ಶುರು ಮಾಡಿ ಆಮೇಲೆ ಸೃಜನಕ್ಕೆ ಬಂದಂಥವ್ರು. ಇವ್ರದ್ದು ಉಲ್ಟಾ ಹಾದಿ ಅಂತ. ಅವರು 2 ಕವನ ಸಂಕಲನಗಳನ್ನು ಬರೆದಿರ್ತಾರೆ, ನಮಗೆಲ್ಲ ಗೊತ್ತಿದ್ದಂಥ ಸಂಗತಿನೇ. ನೀರು ನೀರಡಿಸಿತ್ತು, ನೀರಾಗ ನಿಂತೀನಿ ನೀರಡಿಸಿ ಅನ್ನುವಂಥ 2 ಕವನ ಸಂಕಲನಗಳನ್ನು ಬರೆದರು. 3 ನಾಟಕ, ಕೆಟ್ಟಿತ್ತು ಕಲ್ಯಾಣ, ಖರೆ ಖರೆ ಸಂಗ್ಯಾಬಾಳ್ಯ ಮತ್ತು ಖರೆ ಖರೆ ಕಿತ್ತೂರು ಬಂಡಾಯ ಅನ್ನುವಂಥ. ಆ ಸೃಜನಶೀಲ ಆ ಲೇಖನದಲ್ಲಿಯೂ ಅವರ ಸಂಶೋಧನೆ ಎದ್ದು ಕಾಣ್ತದೆ. ಅವ್ರ ಕವಿತಾ ಓದಿ ನೋಡ್ರಿ, ಅವರ ನಾಟಕ ಓದಿ ನೋಡ್ರಿ, ಈ ಖರೆ ಅನ್ನೋದ್ರೊಳಗೆ ನಾವು ಸಂಶೋಧನೆ ಶುರು ಆಗ್ಯದ ಅಂತ ಹುಡುಕಕ್ಕೆ ಶುರು ಮಾಡಿದ್ರು. ಅಂದರೆ ಇದು ವಸ್ತು ಏನದಲ್ಲ, ಇದು ನಿಜವಾದ್ದಲ್ಲ, ಇದು ಕಾಲ್ಪನಿಕ ಅದ, ಅದನ್ನು ಏನೇನೋ ಮಾಡಿ ಅವರು ನಾಟಕಕಾರ ಅದನ್ನು ವಿಕಾರಗೊಳಿಸಿದಾನ, ಅದನ್ನು ಸರಿಪಡಬೇಕು ಅಂತ ಅನ್ನೋ ಉದ್ದೇಶದಿಂದನೇ ಈ ಖರೆ ಸಂಗ್ಯಾಬಾಳ್ಯ ಮತ್ತು ಖರೆ ಈ ಕಿತ್ತೂರು ಬಂಡಾಯ ಅಂತ 2 ನಾಟಕಗಳು ಹುಟ್ಟುಕೊಂಡಂಥವು. ಮತ್ತು ಕೆಟ್ಟಿದ್ದು ಕಲ್ಯಾಣನೂ ಹಾಗೇನೆ ಹುಟ್ಟುಕೊಂಡಂಥದ್ದು. ಅಲ್ಲೇ ಬಸವಣ್ಣನವರ ಬಗೆಗಿನ ಎಲ್ಲ ಸಂಶೋಧನೆ ಅದರಲ್ಲಿ ಅದ. ಕಲಬುರ್ಗಿ ಸರ ಲೇಖನ ಹೇಳಿದ್ದು ನಾನು, ವ್ಯವಸಾಯ ಆರಂಭ ಆದದ್ದೇನೆ ಅವರು ವಿಶ್ವವಿದ್ಯಾಲಯಕ್ಕೆ ಬಂದಂಥ ಅಂತ. ಅವರ ಮೊದಲ ಸಂಶೋಧನಾ ಗ್ರಂಥ ಅಂತಂದರೆ ಬಸವಣ್ಣನವರ ಕುರಿತ ಶಾಸನಗಳು. ಮೊದಲ ಲೇಖನ ಅಂತಂದರೆ ಬಸವಣ್ಣನವರ ಜೀವನ ಚರಿತ್ರೆ. ಅವರ ಕೊನೆಯ ಲೇಖನ ಅಂದರೆ ಅದು ಜಂಗಮನ ಬಗ್ಗೆ ಒಂದು ಅದ. ಆ ಲೇಖನ 4 ಜಾತಿ ಹಿಡಿದು ಬಂದ ಜಂಗಮನೇ ಶ್ರೇಷ್ಠ ಅಂತ ಒಂದು ಲೇಖನ ಬರೀತಾರೆ. ಅದು ಕೊನೆಗೆ ಅವರು ತೀರ್ಕೊಂಡ ನಂತರ ಅದು ಪ್ರಕಟ ಆಗುತ್ತೆ, ಅದು ಬಸವಪಥದೊಳಗೆ. ಅವ್ರ ಕೊನೆಯ ಕೃತಿ ಕೆಟ್ಟಿತ್ತು ಅಲ್ಲ, ಅದು ವೇದಕ್ಕೆ ಹೊರೆಯೇ ಕಟ್ಟುವೆ ಅಂತ. ಅದರ ನಂತರ ಅವರು ತೀರ್ಕೊಂಡ ನಂತರ ಇನ್ನೊಂದು ಗ್ರಂಥ ನಾವು ಪ್ರಕಟ ಮಾಡಿದ್ವಿ. ಅದು ತಯಾರು ಮಾಡಿ ಇಟ್ಟು ಹೋಗಿದ್ರು, ಪ್ರಸ್ತಾವನೆ ಸಹಿತ ಬಂದಿದ್ರು ಅದಕ್ಕೆ. ಅದು ವಚನ ವರ್ಷ ಅಂತ. ಅಂದರೆ ಆರಂಭ ಆದದ್ದು ವಚನದಿಂದ, ಆಮೇಲೆ ಮುಗಿದದ್ದು ವಚನದಿಂದ ಅಂತ ಅನ್ನೋದು ಬಹಳ ವಿಶೇಷ ಅಂತ ಅನಿಸುತ್ತೆ ನನಗೆ ಅಂತ. ಮಧ್ಯದಲ್ಲಿ ಬೇಕಾದ ಮಾಡಿರ್ಬೋದು, ಆದರೆ ವಚನ ಸಾಹಿತ್ಯದ ಬಗ್ಗೆ ಅವರಿಗೆ ಬಹಳ ಅಪಾರವಾದಂಥ ಒಂದು ಗೌರವ ಇತ್ತು, ಅದರ ಜೊತೆಗೆ ಪ್ರೀತಿ ಇತ್ತು, ಅದರ ಜೊತೆಗೆ ಆಳವಾದ ಅಧ್ಯಯನವನ್ನು ಅವರು ನಡೆಸಿದರು. ಹಾಗಾಗಿ ವಚನ ಸಂಪುಟಗಳು ಬರಲಿಕ್ಕೆ, ಅಂದರೆ ಸರ್ಕಾರದಿಂದ ಸಮಗ್ರ ವಚನ ಸಾಹಿತ್ಯ ಸಂಪುಟಗಳನ್ನು ಪ್ರಕಟ ಮಾಡಲಿಕ್ಕೆ ಈ ಒಂದು ಉತ್ಕಟವಾದಂಥ ಪ್ರೀತಿ ಮತ್ತು ಗೌರವನೇ ಕಾರಣ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಲಬುರ್ಗಿ ಸರ್ ತಾವೊಬ್ಬರೇ ಬರೀಲಿಲ್ಲ, ತಮ್ಮ ಸುತ್ತಮುತ್ತ ಇದ್ದವರನ್ನು ಎಲ್ಲರನ್ನೂ ಬರೀಲಿಕ್ಕೆ ಹಚ್ಚಿದ್ರು. ಅವ್ರು ಇದು ಹಂಪಿ ವಿಶ್ವವಿದ್ಯಾಲಯಕ್ಕೆ ಹೋದಾಗ ತಾವು ನೋಡ್ತೀರಿ, ಇಲ್ಲಿದ್ದಾಗೂ ಹಾಗೇನೆ ವಿಭಾಗದಲ್ಲಿದ್ದಾಗ ಎಲ್ಲರೂ ತಮ್ಮ ವಿದ್ಯಾರ್ಥಿಗಳನ್ನು ಓದ್ಲಕ್ಕೆ ಹಚ್ತಿದ್ರು, ಆಮೇಲೆ ತಮ್ಮ ಸಹೋದ್ಯೋಗಿಗಳನ್ನು ಓದ್ಲಕ್ಕೆ ಹಚ್ತಿದ್ರು, ಬರೀಲಿಕ್ಕೆ ಹಚ್ತಿದ್ರು. ಇಲ್ಲೊಂದು ಸಿರಿಗನ್ನಡ ಅಂತ ಪ್ರಕಾಶನ ಶುರು ಮಾಡಿದ್ರು ಕನ್ನಡ ಅಧ್ಯಯನ ಪೀಠದೊಳಗೆ. ಕಲಬುರ್ಗಿ ಸರ್ ಒಂದು ಪ್ರಕಟ ಮಾಡಿದ ಕೂಡಲೇ ಕುಳ್ಳಿಯವರು ಒಂದು ಪ್ರಕಟ ಮಾಡೋದು, ಕುಳ್ಳಿಯವರು ಒಂದು ಪ್ರಕಟ ಮಾಡಿದ ಕೂಡಲೇ ಕೊಟ್ರ ಶೆಟ್ಟರ್ ಒಂದು ಮಾಡೋದು, ಕೊಟ್ರ ಶೆಟ್ಟರ್ ಮಾಡಿದ ಕೂಡಲೇ ಯಮರಾಪುರ ಒಂದು ಮಾಡೋದು. ಹೀಗೆ ಒಬ್ಬೊಬ್ಬರು ಒಂದೊಂದು ಕೃತಿಗಳನ್ನು ಪ್ರಕಟ ಮಾಡಿದರು. ಆ ಸ್ಪರ್ಧಾತ್ಮಕವಾಗಿ, ಅಂದರೆ ಒಳ್ಳೆಯ ಒಂದು ಭಾವನೆ ಇಟ್ಟುಕೊಂಡು ಸ್ಪರ್ಧಾತ್ಮಕ ರೀತಿಯಲ್ಲಿ ಕೃತಿಗಳನ್ನು ಪ್ರಕಟ ಮಾಡಿದರು. ಅಂದರೆ ತಾವೊಬ್ಬರೇ ಬೆಳೆಯೋದಲ್ಲ, ತಮ್ಮ ವಿದ್ಯಾರ್ಥಿಗಳೇ ಬೆಳಿಬೇಕು, ತಮ್ಮ ಸಹೋದ್ಯೋಗಿಗಳು ಬೆಳಿಬೇಕು, ಸುತ್ತಮುತ್ತಲಿನ, ಯಾಕಂದರೆ ಅವಿಭಕ್ತ ಪ್ರಜ್ಞೆ ಅವರದಿದ್ದ ಕಾರಣವಾಗಿ ಸಮಷ್ಟಿ ಜೀವನನ ನಿಜವಾದ ಜೀವನ, ಅದು ವ್ಯಷ್ಟಿ ಜೀವನ ಅಲ್ಲ ಅನ್ನುವಂಥ ಒಂದು ಕಲ್ಪನೆ ಅವರಿದ್ದ ಕಾರಣವಾಗಿ ಎಲ್ಲರನ್ನೂ ಬೆಳೆಸಿಕೊಂಡು ಹೋಗುವಂಥ ಒಂದು ಕೆಲಸ ಮಾಡ್ತಿದ್ರು ಅಂತ. ಅವರನ್ನು ನಾವು ಯೋಜನೆಗಳ ಮಹಾಯೋಜಕರು ಅಂತ ಕರಿತೀವಿ.
ಅವರಷ್ಟು ಯೋಜನೆಗಳನ್ನು ಹಾಕಿದವರು ಮತ್ತು ಪೂರೈಸಿದವರು, ಅದು ಶಿಸ್ತುಬದ್ಧವಾಗಿ ಸಮಯಬದ್ಧವಾಗಿ ಯೋಜನೆಗಳನ್ನು ಕೈಗೊಳ್ಳುವಲ್ಲಿ ಮುಗಿಸುವಲ್ಲಿ ಕಲಬುರ್ಗಿ ಸರ್ನ ಮೀರಿಸುವಂಥವರು ಅಥವಾ ಅವರನ್ನು ಸರಿಗಟ್ಟಂಥವ್ರು ಅಥವಾ ಅವ್ರ ಹಾಗೆ ಉದಾಹರಿಸಬೇಕಂಥವ್ರು ಯಾರೂ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಅನೇಕ ಯೋಜನೆಗಳನ್ನು ಅವರು ವಿಶ್ವವಿದ್ಯಾಲಯದಲ್ಲಿದ್ದಲ್ಲಿ ಮಾಡಿದರು, ಆಮೇಲೆ ಹಂಪಿ ವಿಶ್ವವಿದ್ಯಾಲಯ ಕುಲಪತಿ ಇದ್ದಾಗ ಮಾಡಿದರು, ಆಮೇಲೆ ನಂತರದಲ್ಲೇ ನಿವೃತ್ತಿ ಆದ ನಂತರ ಮಠಮಾನ್ಯಗಳಿಂದ ಮಾಡಿಸಿದಂಥ ಏನು ಯೋಜನೆಗಳದವರು ಅವೆಲ್ಲ ತಮಗೆ ಗಮನಕ್ಕದವಂತ ನಾನು ತಿಳ್ಕೊಂಡಿದ್ದೀನಿ. ಅವರ ಮೊದಲ ದೊಡ್ಡ ಯೋಜನೆ ಅಂತಂದರೆ ಇದನ್ನು ಆಗಲೇ ಹೇಳಿದ ಹಾಗೆ ಸಮಗ್ರ ವಚನ ಸಾಹಿತ್ಯ ಪ್ರಕಟಣಾ ಯೋಜನೆ. ಅಂದರೆ ಎಲ್ಲ ಶರಣರ ಎಲ್ಲ ವಚನಗಳನ್ನು ಪ್ರಕಟ ಮಾಡುವಂಥದ್ದು. 15 ಸಂಪುಟಗಳಲ್ಲಿ ಆ ಎಲ್ಲ ವಚನಗಳನ್ನು ಮೊದಲು ಪ್ರಕಟ ಮಾಡಿದಂಥ ಒಂದು ಶ್ರೇಯಸ್ಸು ಕಲಬುರ್ಗಿ ಸರ್ಗೆ ಸಲ್ಲತ್ತೆ. ಆ ಯೋಜನೆಯೊಳಗೆ ನಾನು 5 ಸಂಪುಟಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು ಅಂತ. ಇವತ್ತು ಅದು 4ನೇ ಆವೃತ್ತಿಯಾಗಿ ಹೊರಗೆ ಬಂದಿದೆ. ಆಮೇಲೆ ತೋಟದಾರಿ ಮಠದಿಂದ ಮಾಡಿಸಿದಂಥ ಕೆಲಸ. ಮಠಗಳಂದ್ರೆ ಅವ ಕೇವಲ ಭಜನೆ ಪುಸ್ತಕ ಪ್ರಕಟ ಮಾಡ್ತಿದ್ವು, ಆಮೇಲೆ ಸ್ವಾಮಿಗಳ ಚರಿತ್ರೆಯನ್ನು ಪ್ರಕಟ ಮಾಡ್ತಿದ್ವು, ಪುರಾಣ ಪ್ರಕಟ ಮಾಡ್ತಿದ್ವು ಅನ್ನುವಂಥ ಒಂದು ಭಾವನೆ ಇತ್ತು. ಆದರೆ ಅದನ್ನು ಒಂದು ವಿಶ್ವವಿದ್ಯಾಲಯದ ಪ್ರಸಾರಾಂಗದ ರೀತಿಯಲ್ಲೇ ತೋಟದಾರಿ ಮಠದ ಒಂದು ಅಧ್ಯಯನ ಸಂಸ್ಥೆ, ಲಿಂಗಾಯತ ಅಧ್ಯಯನ ಸಂಸ್ಥೆ, ಇವತ್ತದು ಕಲಬುರ್ಗಿ ಸರ್ ಹೆಸರಿನಲ್ಲೇ ಡಾಕ್ಟರ್ MM ಕಲಬುರ್ಗಿ ಅಧ್ಯಯನ ಸಂಸ್ಥೆ ಅಂತ ರೂಪುಗೊಂಡದೆ. ಅದರ ಅಡಿ ಒಳಗೆ ಅವರು ಪ್ರಾಚೀನನ, ಆಮೇಲೆ ಪುಣ್ಯಪುರುಷರ ಮಾಲಿಕೆ ಒಳಗೆ ಅನುವಾದ ಮಾಲಿಕೆ ಅಂತಂದರು, ಆಮೇಲೆ ಗ್ರಾಮೀಣ ಮಾಲಿಕೆ ಅಂದ್ರೆ ಹೀಗೇನೆ ಅನೇಕ ರೀತಿಯ ಮಾಲಿಕೆಗಳನ್ನು ಆರಂಭ ಮಾಡಿ ಯಾವುದೇ ವಿಶ್ವವಿದ್ಯಾಲಯ ಮಾಡಲಾರದಷ್ಟು ಕೆಲಸವನ್ನು ತೋಟದಾರಿ ಮಠ ಮಾಡುವ ರೀತಿಯಲ್ಲಿ ಇವರು ಮಾರ್ಗದರ್ಶನ ಮಾಡಿದರು. ತೋಟ ಸಿದ್ಧಲಿಂಗಮ್ಮ ಸ್ವಾಮಿಗಳೂ ಸಹಿತ ಪುಸ್ತಕ ಪ್ರೇಮಿಗಳಾಗಿದ್ದರು, ಕಲಬುರ್ಗಿ ಸರ್ ಶಿಷ್ಯರಾಗಿದ್ದರು. ಹಾಗಾಗಿ ಇವರು ಮಾರ್ಗದರ್ಶನದೊಳಗೆ ಆ ಮಠನ ಒಂದು ಪುಸ್ತಕದ ಮಠ ಆಗಿ ಹೇಗೆ ಬೆಳೆಸಬಹುದು ಅನ್ನೋದನ್ನು ಅವರು ತೋರಿಸಿಕೊಟ್ರು ಅನ್ನುವಂಥದ್ದು. ಹಾಗೆಯೇ ನಾಗನೂರ ರುದ್ರಾಕ್ಷಿ ಮಠಕ್ಕೆ ಮಾರ್ಗದರ್ಶನ ಮಾಡಿದರು, ನಿಡಸೇಜಿ ಮಠಕ್ಕೆ ಮಾಡಿದರು, ಸುತ್ತೂರು ಮಠಕ್ಕೆ ಮಾಡಿದರು, ಆಮೇಲೆ ಚಿತ್ರದುರ್ಗ ಮಠಕ್ಕೆ ಮಾಡಿದರು, ಇಲಿಕಲ್ ಮಠ. ಯಾವುದೇ ಮಠ ಅಂದರೆ ಯಾವುದೇ ಸ್ವಾಮಿ ಈ ಪುಸ್ತಕದ ಬಗ್ಗೆ ಆಸಕ್ತಿ ಇದ್ದರೆ ಅವರನ್ನು ಸೆಳ್ಕೋತಿದ್ರು, ಅವ್ರನ್ನ ಹಿಡಿತಿದ್ರು. ಅವರಿಂದ ಆಗಬೇಕಾದ ಕೆಲಸ ಅಂದರೆ ಅವ್ರು ಗುರುತಿಸ್ತಿದ್ರು, ಯಾರು ಕೆಲಸ ಮಾಡಬಲ್ಲರು, ಎಲ್ಲೇ ಹೋದರೆ ಯಾವ ಕೆಲಸ ಆಗಬಹುದು ಅನ್ನೋದನ್ನು ಅವರು ಭಾಳ ಸೂಕ್ಷ್ಮವಾಗಿ ಗುರುತಿಸಿ ಅವರನ್ನು ತಮ್ಮ ತೆಕ್ಕೆಗೆ ತಗೊಂಡು ಅದನ್ನು ಮಾಡಿಸುವಂಥ ಕೆಲಸವನ್ನು ಮಾಡ್ತಿದ್ರು. ಅವ್ರು ಮಾಡಿದಂಥ ಈ ಎಲ್ಲ ಯೋಜನೆಯೊಳಗೂ ನಾನು ತೊಡಗಿಕೋತಿದ್ದೆ ಅಂತ ನನ್ನನ್ನು ಬಿಟ್ಟಿರ್ತಿರಲಿಲ್ಲ, ಅವ್ರ ಜೊತೆಗೇನೆ ಸೇರಿಸ್ಕೋತಿದ್ರು ಅಂತ. ಅವರ ಈ ಸಮಗ್ರ ಸಾಹಿತ್ಯ ಏನದಲ್ಲ, ಇದನ್ನು ನಾವು ಇವತ್ತು ವಿಜಾಪುರದ ಡಾಕ್ಟರ್ ಫಗು ಹಳಕಟ್ಟಿ ಸಂಶೋಧನಾ ಕೇಂದ್ರದ ಮೂಲಕವಾಗಿ 40 ಸಂಪುಟಗಳೊಳಗೆ ಪ್ರಕಟ ಮಾಡಿದ್ದೀವಿ. ನಾ ಆಗಲೇ ಹೇಳಿದೆ ತಮಗೆ ಆರಂಭದೊಳಗನ, ನನ್ನ ಮೇಲೆ ಅವರು ಒಂದು ದೊಡ್ಡ ಭಾರ ಹೊರಿಸಿ ಹೋಗಿದ್ದಾರೆ. ಅಂದರೆ ನಾನು ಉತ್ತರಾಧಿಕಾರಿ ಅಂತ ಹೇಳಿದ್ದಾರೆ. ಉತ್ತರಾಧಿಕಾರಿ ಆದಂಥ ಅವರಷ್ಟು ಕೆಲಸ ಮಾಡಬೇಕಲ್ಲ, ಏನಾರ ಮಾಡಬೇಕಲ್ಲ. ಹಾಗಾಗಿ ಈ ಹಳಕಟ್ಟಿ ಸಂಶೋಧನಾ ಕೇಂದ್ರದ ಮೂಲಕವಾಗಿ ಮೊದಲಿಗೆ ಅವರು ಬೇರೆ ಬೇರೆ ಮಾಡಿದರು. ಹಳಕಟ್ಟಿಯವರ ಸಮಗ್ರ ಸಂಪುಟ ತಂದಿದ್ದರು, ಆದಿಲ್ ಶಾಹಿ ಸಾಹಿತ್ಯದ ಅನುವಾದ ಅವನ್ನೆಲ್ಲ ಮಾಡಿ ಹೋಗಿದ್ದರು. ಅದರ ಜೊತೆಗೆ ನಾವು 40 ಸಂಪುಟಗಳಲ್ಲಿ ಕಲಬುರ್ಗಿ ಸರ್ ಸಮಗ್ರ ಸಾಹಿತ್ಯವನ್ನು ಪ್ರಕಟ ಮಾಡುವ ಒಂದು ದೊಡ್ಡ ಯೋಜನೆಯನ್ನು ಹಾಕ್ಕೊಂಡ್ವಿ. ಇಂಥ ಯೋಜನೆ ಹಿಂದೂ ಇರಲಿಲ್ಲ ಮುಂದೂ ಇರಲಿಲ್ಲ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ 40 ಸಂಪುಟದಲ್ಲಿ ಯಾವ ಒಬ್ಬ ವ್ಯಕ್ತಿ ಅಂದರೆ ಒಬ್ಬ ಸಂಶೋಧಕನ ಅಥವಾ ಒಬ್ಬ ಲೇಖಕನ ಗ್ರಂಥಗಳನ್ನು ಪ್ರಕಟ ಮಾಡಿದ್ದು ನನಗೆ ಗೊತ್ತಿಲ್ಲ. ಹಾಗಾಗಿ ಇದು ನನಗೆ ಹೆಮ್ಮೆ ಅಂತ ಅನ್ನಿಸ್ತದೆ. ಇಂಥ ಒಂದು ಯೋಜನೆಯ ಪ್ರಧಾನ ಸಂಪಾದಕನ ಕೆಲಸ ಮಾಡುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿದ್ದು, ನನ್ನ ಜೊತೆಗೆ ಅನೇಕ ಸ್ನೇಹಿತರು ಸೇರಿಕೊಂಡು ಇದನ್ನು ಪೂರೈಸಿಕೊಟ್ಟದ್ದು. ಕಲಬುರ್ಗಿ ಸರ್ ಒಂದು ಲಕ್ಷಣ ಏನು ಅಂತಂದರೆ, ಈ ಸಂಶೋಧನೆಯ ಲಕ್ಷಣ ಅಥವಾ ಯೋಜನೆಯ ಲಕ್ಷಣ ಏನು ಅಂದರೆ ಅದಕ್ಕೊಂದು ಕಾಲಮಿತಿ ಹಾಕೋದು ಮತ್ತು ಶಿಸ್ತುಬದ್ಧವಾಗಿ ಮುಗಿಸೋದು. ಈಗ 2 ವರ್ಷ ಅಂದರೆ 2 ವರ್ಷದಾಗ ಮುಗಿಬೇಕು, ಅದು ಪರಿಪೂರ್ಣವಾಗಿ ಮುಗಿಬೇಕು, ಆಗ ಬೆನ್ನು ಹತ್ತಿದ್ರು ಅವರು. ಆ ರೀತಿಯಲ್ಲೇ ಅದನ್ನು ಮುಗಿಸ್ತಿದ್ರು. ಹಾಗೆಯೇ ನಾವು ಒಂದು 2 ವರ್ಷ ಅಂತ ಹಾಕ್ಕೊಂಡು 2 ವರ್ಷ 6 ತಿಂಗಳ ಮಾಡಿ ಅದನ್ನು ಅವರ ಇದಕ್ಕೆ ನಾವು ಅರ್ಪಿಸಿದ್ವಿ ಅಂತನ್ನುವಂಥದ್ದು. ಇನ್ನೂ ಬಿಡುಗಡೆ ಆಗಬೇಕಾಗಿದೆ. ಕರೋನಾ ಸಂದರ್ಭ ಕಾರಣವಾಗಿ ಆ ಪುಸ್ತಕಗಳು ಇನ್ನೂ ಬಿಡುಗಡೆ ಆಗಿಲ್ಲ. ಅಂದರೆ 40 ಸಂಪುಟಗಳೊಳಗೆ ಅವರ ಸಮಗ್ರ ಸಾಹಿತ್ಯವನ್ನು ಮತ್ತು ಅವರ ಚಿತ್ರ ಸಂಪುಟವನ್ನು, ಅವರ ಧ್ವನಿ ಮುದ್ರಿಕೆಗಳನ್ನು, ಅವರ ಪತ್ರ ಮತ್ತು ವರದಿಗಳನ್ನು ಇವನ್ನೆಲ್ಲವನ್ನು ಸಂಗ್ರಹ ಮಾಡಿ ಒಟ್ಟು ಆ ಸಂಪುಟಗಳನ್ನು ಓದಿದರೆ ಕಲಬುರ್ಗಿ ಸರ್ ಏನಿದ್ರು, ಏನು ಮಾಡಿದರು, ಸುಮಾರು 26,000 ಪುಟಗಳ ಒಂದು ಸಾಹಿತ್ಯವನ್ನು ನಾವು ಅದರೊಳಗೆ ಸಂಗ್ರಹ ಮಾಡಿ ಕೊಟ್ಟಿದ್ದೀವಿ ಅನ್ನುವಂಥದ್ದು. ಕಲಬುರ್ಗಿ ಸರ ಕೊನೆಯ ಮುಖ, ಇದು 4 ಮುಖ ಆದವು. ಈಗ ಒಂದು ಅಧ್ಯಯನ ಮುಖಿಯಾಗಿದ್ದರು, ಆಮೇಲೆ 2 ಬೋಧನಾ ಮುಖಿಯಾಗಿದ್ದರು, 3ನೇಯದು ಅವರು ಸಂಶೋಧನಾ ಮುಖಿಯಾಗಿದ್ದರು,
ನಾಲ್ಕನೆಯದ್ದು ಅವರು ಈ ಯೋಜನಾಮುಖಿಯಾಗಿದ್ದರು. ಅಂದರೆ ಅನೇಕ ಯೋಜನೆಗಳನ್ನು ಬೇರೆ ಬೇರೆ ಕೊಟ್ಟದ್ದು. ಮತ್ತು ವಿಶ್ವವಿದ್ಯಾಲಯದೊಳಗೆ ಒಂದು ಮಾತು ಹೇಳಿಬಿಡ್ತೀನಿ ನಾನು. ಹಂಪಿ ವಿಶ್ವವಿದ್ಯಾಲಯದಾಗ ಇದ್ದಾಗ ಅವರು ಹಾಕಿಕೊಟ್ಟಂಥ ಯೋಜನೆಗಳು ಏನದವಲ್ಲ, ಒಂದು ವೈಯಕ್ತಿಕ ಯೋಜನೆ, ಇನ್ನೊಂದು ವಿಭಾಗದ ಯೋಜನೆ ಅಂತ ಸಾಂಘಿಕ ಯೋಜನೆಯನ್ನು ಕೊಟ್ಟಿದ್ದರು. ಆ ಯೋಜನೆಗಳ ಕಾರಣವಾಗಿ ಅಲ್ಲಿ ಎಷ್ಟು ಪುಸ್ತಕಗಳು ಪ್ರಕಟ ಆದವು. ಇವತ್ತೂ ಸಹಿತ ಆ ಯೋಜನೆಯಲ್ಲಿ ತೊಡಗಿಕೊಂಡಂಥ ವಿದ್ಯಾರ್ಥಿಗಳು ಅಥವಾ ಸಂಶೋಧಕರು, ಅದು ಅಧ್ಯಾಪಕರೇನು ನೆನೆಸಿಗೋತಾರೆ. ಕಲಬುರಗಿ ಸರ್ ಮಾಡಿಕೊಟ್ಟದ್ದು, ಹಾಕಿಕೊಟ್ಟಂಥ ಮಾರ್ಗ ಏನದಲ್ಲಿ ನಮಗೆ ಅದರ ರಾಜಮಾರ್ಗ ಆಗ್ಯದ್ರಿ. ಅದರ ಮೂಲಕ ನಾವು ಇಷ್ಟೆಲ್ಲ ಪುಸ್ತಕ ಪ್ರಕಟ ಮಾಡಲಿಕ್ಕೆ ಸಾಧ್ಯ ಆಯಿತು, ಇಲ್ಲಿ ಗುರುತಿಸಿಕೊಳ್ಳಿಕ್ಕೆ ಸಾಧ್ಯ ಆಯಿತು ನಾವು ಅನ್ನುವಂಥ ಒಂದು ಮಾತನ್ನು ಅವರು ಹೇಳೋದನ್ನು ಕೇಳಿದರೆ ಕಲಬುರಗಿ ಸರ್ ಮುದ್ರೆ ಅಂದರೆ ಈ ಸಂಶೋಧನೆಯ ಕೆಲಸ, ಈ ಯೋಜನೆಯ ಕೆಲಸ ಏನದಲ್ಲ, ಇದನ್ನು ಎಷ್ಟು ವರ್ಷ ಶಿಸ್ತುಬದ್ಧವಾಗಿ ಮತ್ತು ಎಲ್ಲಿ ಏನು ಮಾಡಿಸಬೇಕು ಅನ್ನುವಂಥ ಒಂದು ರೀತಿ ಇತ್ತಲ್ಲ, ಅದನ್ನು ನಾವು ಕಾಣ್ತೀವಿ ಅನ್ನುವಂಥದ್ದು. ಅದ್ರ ಕೊನೆಯ ಒಂದು ಮುಖ ಅಂತಂದರೆ ಅದು ಸಾಮಾಜಿಕ ಮುಖ. ಸಮಾಜಮುಖಿಯಾಗಿ ಅವರು ನಿವೃತ್ತಿ ನಂತರ ಸಂಪೂರ್ಣವಾಗಿ ಸಮಾಜಮುಖಿಯಾಗಿ ತಮ್ಮನ್ನು ತೊಡಗಿಸ್ಕೊಂಡ್ರು. ಆ ಸಮಾಜಮುಖಿ ಕಾರ್ಯವನ್ನು ಎರಡು ರೀತಿಯಲ್ಲಿ ಮಾಡಿದರು. ಒಂದು ಭಾಷಣದ ಮೂಲಕವಾಗಿ, ಇನ್ನೊಂದು ಬರಹದ ಮೂಲಕವಾಗಿ. ಈ ಲಿಂಗಾಯತ ಸಮಾಜ ಇದನ್ನು ಬೆಳೆಸೋದು, ಇದರ ಒಂದು ಶುದ್ಧೀಕರಣ ಮಾಡ್ತಕ್ಕಂಥದ್ದು, ಇದರ ಒಂದು ಅಭಿವೃದ್ಧಿ ಹೇಗಾಗಬೇಕು ಅನ್ನುವಂಥದ್ರ ಜೊತೆಗೆ ಈ ಕನ್ನಡ ಸಮಾಜ ಹೇಗೆ ಉದ್ಧಾರ ಆಗಬೇಕು ಅನ್ನೋದ್ರ ಬಗ್ಗೆಯೂ ಸಹಿತ ಅವರು ಮಾಡಿದ್ದುಂಟು. ಅದಕ್ಕೆ ಅವರು ಹೇಳ್ತಾರೆ, ನನ್ನ ಜೀವನದೊಳಗೆ ಎರಡು ಮುಖ್ಯವಾದಂಥ ಅವಧಿ ಏನಂದ್ರೆ ಅದು ಬಸವಣ್ಣ, ನಾನು ಬದುಕಿರೋದು ಯಾರ ಸಲುವಾಗಿ ಅಂದರೆ ಬಸವಣ್ಣ ಮತ್ತು ಕನ್ನಡದ ಸಲುವಾಗಿ ಬದುಕಿದ್ದೆ ಅಂತ ಹೇಳ್ತಿದ್ರು ಅವರು. ಕನ್ನಡ ಮತ್ತು ಬಸವಣ್ಣ ಇಬ್ಬರು ಪಂಚಪ್ರಾಣ ಆಗಿದ್ದರು ಕಲಬುರಗಿ ಸರ್ಗೆ. ಹೀಗಾಗಿ ಅವರು ಕನ್ನಡದ ಕೆಲಸವನ್ನು ಮಾಡಿದರು. ಕನ್ನಡ ನಾಡು ನುಡಿ ಸಂಸ್ಕೃತಿ ಅಂತ ಹೇಳ್ತೀವಲ್ಲ, ಇದು ಎಲ್ಲದ ಕಡೆಗೂ ಅವ್ರದ್ದು ಗಮನ ಇತ್ತು. ಹಾಗಾಗಿ ಆ ರೀತಿಯ ಅಂದರೆ ನಮ್ಮ ಅರಸರು ಕನ್ನಡವನ್ನು ಹೇಗೆ ಮಾರ್ತರು ಇತ್ಯಾದಿ ಅಂತೆಲ್ಲ, ನಮ್ಮ ಅರಸರ ಕನ್ನಡ ಪ್ರಜ್ಞೆ ಇಂಥದನ್ನೆಲ್ಲ ಆ ಲೇಖನಗಳ ಮೂಲಕ ತೋರಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿದರು. ಹಾಗೆಯೇ ನಮ್ಮ ಸಮಾಜ ಹೇಗೆ ಅದು ತನ್ನ ದಾರಿ ಬಿಟ್ಟದ, ಅದನ್ನು ಹೇಗೆ ಸರಿ ದಾರಿಗೆ ತರಬೇಕು ಅನ್ನೋದ್ರ ಬಗ್ಗೆಯೂ ಸಹಿತ ಭಾಳಷ್ಟು ಚಿಂತನೆ ಮಾಡಿ ಆ ಕುರಿತು ಬಹಳಷ್ಟು ಲೇಖನ ಬರೆದ್ರು. ಹಾಗಾಗಿ ಅವರ ಈ 4ನೆಯ ಒಂದು ಮಾರ್ಗ ಸಂಪುಟದಲ್ಲಿ ಸಮಾಜಮುಖಿ ಲೇಖನಗಳ ಒಂದು ಸಂಪುಟ ಆಗಿತ್ತು. ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿನೂ ದೊರಕದ್ದು ತಮಗೆಲ್ಲ ಗೊತ್ತಿದ್ದಂಥ ಸಂಗತಿ. ಅಂದರೆ ಸಮಾಜಮುಖಿ ತಮ್ಮನ್ನೆಲ್ಲ ಸಂಪೂರ್ಣವಾಗಿ ಅವರು ನಿವೃತ್ತಿ ನಂತರ ಸಮಾಜಕ್ಕೆ ಅರ್ಪಿಸಿಕೊಂಡ್ರು. ಸಮಾಜಕ್ಕೇ ತಮ್ಮ ಎಲ್ಲ ರೀತಿಯ ಜ್ಞಾನವನ್ನು ಅಥವಾ ಶಕ್ತಿಯನ್ನು ಅವರು ವಿನಿಯೋಗಿಸಿದರು ಅಂತ ಕಾಣಿಸುತ್ತೆ. ಅವರು ಶರಣ ಸಮಾಜದ ಒಂದು ಕೊನೆಯ ಭಾಷಣ ಅವ್ರದ್ದು, ಅದು ಹುಬ್ಬಳ್ಳಿಯಲ್ಲೇ ನಡೆಯಿತು. ಆ ಶರಣ ಸಮಾಜದ ಪುನರುಜ್ಜೀವನದ ಪಂಚಸೂತ್ರಗಳು ಅಂತ ಒಂದು ಭಾಷಣ ಮಾಡಿದರು. ಅದರೊಳಗೆ ಅವರು ಹೇಳ್ತಾರೆ, ಅಂದರೆ ಶರಣ ಸಮಾಜ ಅದು ಸದೃಢವಾಗಿ ಅದು ಪುನರುಜ್ಜೀವನಗೊಳ್ಳೋದು ಹೇಗೆ ಅಂತಂದರೆ ಈ ಒಂದು 5 ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಅದನ್ನು ಬೆಳೆಸಲಿಕ್ಕೆ ಸಾಧ್ಯ ಐತೆ ಅಂತ ಹೇಳಿದರು. ಮೊದಲನೇದು ಶುದ್ಧೀಕರಣ ಅಂದರು. ಅಂದರೆ ಈಗ ಆಚಾರದಲ್ಲಿ, ವಿಚಾರದಲ್ಲಿ, ತತ್ವದಲ್ಲಿ ಬಹಳ ಮಿಶ್ರಣ ಆಗ್ಯದ, ಅದನ್ನು ಶುದ್ಧ ಮಾಡಬೇಕು ಮೊದಲೇ ಅಂತ, ಅದು ಶುದ್ಧೀಕರಣ ಆಗಬೇಕು ಅನ್ನೋಂತ ಹೇಳ್ತು. ಎರಡನೇದ್ದು ಅದು ಏಕೀಕರಣ ಆಗಬೇಕು. ಅಂದರೆ ಬಸವಣ್ಣನವರ ಕಾಲಕ್ಕೆ ಏನಿತ್ತು, ಯಾವುದು ಜಾತಿ ಇರಲಿಲ್ಲ, ಮತ ಇರಲಿಲ್ಲ, ಪಂಥ ಇರಲಿಲ್ಲ, ಏರಿರಲಿಲ್ಲ, ಇಳಿವಿರಲಿಲ್ಲ, ಅಥವಾ ಮೇಲಿರಲಿಲ್ಲ, ಕೇಳಿರಲಿಲ್ಲ. ಅಂಥ ಒಂದು ಸಮಾಜವನ್ನು ಸೃಷ್ಟಿ ಮಾಡಿ ಹೋದಂಥ ಬಸವಣ್ಣ, ಆ ಬಸವಣ್ಣನ ಸಮಾಜ ಇವತ್ತೇನಾಗ್ಯದ ಅನ್ನೋದು ಬಹಳ ಅವರಿಗೆ ಚಿಂತನೆಗೆ ಈಡು ಮಾಡಿತು. ಹಾಗಾಗಿ ಆ ಚಿಂತೆಗೆ ಈಡು ಮಾಡಿತು, ಚಿಂತನೆಗೆ ತೊಡಗಿದ್ರು. ಆ ಚಿಂತನೆಯ ಕಾರಣವಾಗಿಯೇ ಇಂಥ ಒಂದು ಉಪನ್ಯಾಸ ಎಲ್ಲ ನಡೆಯಿತು. ಅದಕ್ಕೆ ಅವ್ರು ಏಕೀಕರಣ ಆಗಬೇಕು. ಅಂದರೆ ಎಲ್ಲ ಈ ಒಳಪಂಗಡಗಳು ಏನು ಬೇರೆ ಬೇರೆ ಆಗಲಿಕ್ಕೆ ತೊಡಗಿದಾವಲ್ಲ, ಇವನ್ನೆಲ್ಲ ಮತ್ತೆ ಕೂಡಿಸಬೇಕು, ಏಕಾಗಬೇಕು. ಅದು ಬಸವ ಧರ್ಮ ಒಂದಾಗಬೇಕು, ಲಿಂಗಾಯತ ಧರ್ಮ ಅನ್ನೋದು ಒಂದಾಗಬೇಕು, ಇಲ್ಲಿ ಜಾತ್ಯತೀತವಾದಂಥ ಒಂದು ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥ ಹಿನ್ನೆಲೆ ಒಳಗೆ ಅದನ್ನು ಹೇಳಿದರು. ಆಮೇಲೆ 3ನೇದ್ದು ಹೇಳಿದರು, ನವೀಕರಣ ಆಗಬೇಕು. ಅಂದರೆ ಕಾಲಕ್ಕೆ ತಕ್ಕ ಹಾಗೆ ನಮ್ಮ ತತ್ವಗಳು ಏನದವಲ್ಲ, ನಮ್ಮ ಸಿದ್ಧಾಂತಗಳು, ನಮ್ಮ ಆಚರಣೆಗಳು ಏನದವಲ್ಲ, ಅವು ನವೀಕರಣಗೊಳ್ಳಬೇಕು. ಅವು ವಿಕಾರಗೊಳ್ಳುವುದಲ್ಲ, ನವೀಕರಣಗೊಳ್ಳುವಂಥ ಒಂದು ಕೆಲಸ ನಡೀಬೇಕು. ಅಂಥ ನವೀಕರಣವನ್ನು ನಾವು ಅಳವಡಿಸಿಕೊಳ್ಳಬೇಕು ಅಂತಂದರು. ಆಮೇಲೆ ಜಾಗತೀಕರಣ. ಇವತ್ತು ನಾವು ಕೇವಲ ಕರ್ನಾಟಕದೊಳಗೆ ಕೂಟಕ್ಕಾಗೋದಿಲ್ಲ, ಭಾರತದ ವ್ಯಾಪ್ತಿ ಪಡಿಬೇಕು, ಜಗತ್ತಿನ ವ್ಯಾಪ್ತಿ ಪಡಿಬೇಕು. ಈ ಜಗತ್ತಿನ ಈ ಸವಾಲುಗಳನ್ನು ಎದುರಿಸಲಿಕ್ಕೆ ನಮ್ಮ ಧರ್ಮ ಎಷ್ಟರ ಮಟ್ಟಿಗೆ ಅದು ಸಮರ್ಥ ಆಗ್ಯದ ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕಾದ್ರೆ ನಾವು ಜಾಗತೀಕರಣದ ಹಿನ್ನೆಲೆಯೊಳಗೆ ಅದನ್ನು ತೋರಿಸ್ಕೊಡುವಂಥ ಕೆಲಸ ಮಾಡಬೇಕು ಅಂತಂದರು. ಆ ಕಾರಣವಾಗಿಯೇ ಅವರು ಏನು ಮಾಡಿದರು ಅಂತಂದರೆ, ಬಸವ ಸಮಿತಿಯಿಂದ ಬಹುಭಾಷಾ ಅನುವಾದ ಯೋಜನೆ, ವಚನ ಬಹುಭಾಷಾ ಅನುವಾದ ಯೋಜನೆ ಅಂತ ಒಂದು ದೊಡ್ಡ ಯೋಜನೆಯನ್ನು ಹಾಕ್ಕೊಂಡು 2500 ವಚನಗಳನ್ನು ಆಯ್ಕೆ ಮಾಡಿ ಭಾರತದ 22 ಭಾಷೆಗಳಿಗೆ ಅನುವಾದ ಮಾಡಿಸಿದರು. ಅದೊಂದು ದೊಡ್ಡ ಯೋಜನೆಯೇ ಅವರದ್ದು.
ಆ 22 ಭಾಷೆಗಳಿಗೆ ಅನುವಾದ ಮಾಡಿಸಿದ್ರು. ಈಗ ಅದರ ಮುಂದುವರಿಕೆಯಾಗಿ ವಿದೇಶದ ಭಾಷೆಗಳಿಗೂ ಅನುವಾದ ಒಂದು ಕಾರ್ಯವನ್ನು ನಾವು ನಡೆಸಿದ್ದೀವಿ ಅನ್ನುವಂಥದ್ದು. ಅಂದರೆ ಆ ಜಾಗತೀಕರಣದ ಹಿನ್ನೆಲೆಯೊಳಗೆ ನಾವು ವಿಚಾರ ಮಾಡಬೇಕಾದದ್ದು ಅಗತ್ಯ ಅದ ಅಂತಂದರು. ಆಮೇಲೆ ಕೊನೆಯದು ಸಬಲೀಕರಣ ಅಂದ್ರೆ ಯಾವುದೇ ಒಂದು ಸಮಾಜ ಅಥವಾ ಯಾವುದೇ ಒಂದು ಧರ್ಮ ಸಬಲಾಗಬೇಕಾದ್ರೆ ಈ ಮೇಲಿನ 4 ಏನು ಅದಾವಲ್ಲ, ಶುದ್ಧೀಕರಣ ಆಯ್ತು, ಏಕೀಕರಣ ಆಯ್ತು, ಆಮೇಲೆ ನವೀಕರಣ ಆಯ್ತು, ಇವು ಜಾಗತೀಕರಣ ಆದಾಗ ಮಾತ್ರ ಅದು ಸಬಲ ಆಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಅವರು ಕೊನೆಯ ಭಾಷಣದಲ್ಲಿ ಹೇಳಿ ಹೋದರು ಅಂತ. ಹೀಗೆ ಅವರು 6 ಮುಖದಲ್ಲಿ ಅದಕ್ಕೆ ಅವ್ರನ್ನ ನಾನು ಪಂಚಮುಖ ಪರಮೇಶ್ವರ ಅಂತಲೂ ಕರಿಬಹುದು ಅಂತ. ಈ 6 ಮುಖದಲ್ಲಿ ಅವರ ಸಂಶೋಧನೆ, ಅವರ ಬದುಕು, ಅವರ ಕಾರ್ಯ ಸಾಧನೆಗಳು ನಡೆದುವು ಅಂತ. ಕೊನೆಯದಾಗಿ ಭಾಳಷ್ಟು ನಾನು ಸಮಯ ತಗೊಂಡೆ ಅಂತ ಕಾಣಿಸುತ್ತೆ. ಕೊನೆಯದಾಗಿ ಅವರ ವ್ಯಕ್ತಿತ್ವ ವಿಶೇಷದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ನನ್ನ ಉಪನ್ಯಾಸವನ್ನು ಮುಗಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಅವರು ನ್ಯಾಯನಿಷ್ಠುರಿಯಾಗಿದ್ದರು. ಯಾವುದೇ ಹಂಗಿಗೆ ಒಳಗಾಗಲಾರ್ದಂಥ ಒಂದು ನ್ಯಾಯನಿಷ್ಠುರತೆ ಅವ್ರದ್ದಾಗಿತ್ತು. ಅದನ್ನು ಅವರು ಯಾರಿಂದ ಕಲ್ತಿದ್ರು ಅಂದರೆ ಬಸವಣ್ಣಿಂದ ಕಲ್ತಿದ್ರು ಅಂತ. ನ್ಯಾಯನಿಷ್ಠುರಿ ದಾಕ್ಷಿಣ್ಯ ಪರನು ನಾನಲ್ಲ, ಲೋಕವಿರೋಧಿ ಶರಣ ಆರಿಗೂ ಹಂಚುವನಲ್ಲ, ಕೂಡಲ ಸಂಗಮ ರಾಜ ತೇಜದಲ್ಲಿಪ್ಪನಾಗಿ ಅನ್ನುವಂಥ ವಚನ ಅವರ ಬದುಕಿನೊಳಗೆ ಒಂದು ವ್ಯಾಖ್ಯಾನ ರೀತಿಯಲ್ಲೇ ಮೂಡಿತ್ತು ಅಂತ. ಹಾಗಾಗಿ ಅವರು ಯಾವುದೇ ಕಾರ್ಯ ಹಿಡಿದ್ರೂ ಕೂಡ ಶಿಸ್ತುಬದ್ಧವಾಗಿ, ಕರಾರುವಾಕ್ಕಾಗಿ ಮತ್ತು ನಿರ್ಬೇಡೆಯಿಂದ ಮಾಡಿ ಮುಗಿಸ್ತಿದ್ರು. ಹಾಗಾಗಿ ಅವರಿಗೆ ಎಲ್ಲರೂ ಹೆದರ್ತಿದ್ರು. ಈಗ ಸರ್ಕಾರದೊಳಗೆ ಈಗ ವಚನ ಸಂಪುಟ ಯೋಜನೆ ಇರ್ಬೋದು, ಇನ್ನು ಬೇರೆ ಬೇರೆ ಯೋಜನೆಗಳಿರ್ಬೋದು. ಈ ಯೋಜನೆಗಳಿಗೆ ದುಡ್ಡು ಬಿಲ್ಡ್ ಮಾಡಲಿಕ್ಕೆ ನಿಮ್ದೇನು ಗಂಟು ಹೋಗಿದೆ, ನಾವು ಮಾಡ್ತಕ್ಕಂಥದ್ದೇನು ವೈಯಕ್ತಿಕ ಕೆಲಸ ಏನಿದು, ಇದು ಸಮಾಜದ ಕೆಲಸ, ಇದು ನಮ್ಮ ಸಾಹಿತ್ಯದ ಕೆಲಸ ಅಂಥೇಳಿ ಅವ್ರನ್ನೆಲ್ಲ ಹೆದರಿಸೋದಂತಂದರೆ ಅದು ಸಾತ್ವಿಕವಾದಂಥ ಒಂದು ಕ್ರೋಧ ವ್ಯಕ್ತಪಡಿಸ್ತಿದ್ರು ಅವರು. ಸಾತ್ವಿಕವಾದಂಥ ಕ್ರೋಧ ಅವರಲ್ಲಿ ಇತ್ತು ಯಾವಾಗಲೂ. ಏನು ತಕ್ಷಣ ಅವರು ಸಿಟ್ಟಿಗೆ ಬರ್ತಿದ್ರು ಅಂತ ನಾವು ಹೇಳ್ತಿರ್ತೀವಿ. ಸಿಟ್ಟಿಗೆ ಬರೋದಂದ್ರೆ ಅದು ಸಾತ್ವಿಕ ಸಿಟ್ಟು ಅವ್ರದ್ದಾಗಿರ್ತಿತ್ತು. ಅಂದರೆ ಯಾಕೆ ಮಾಡೋದಿಲ್ಲ ನೀವು ಅಂತ ಕೈ ಹಿಡಿದು ಮಾಡಿಸಿಕೊಂಡು ಬರುವಂಥ ಒಂದು ತಾಕತ್ತು ಸಾಮರ್ಥ್ಯ ಅವರಲ್ಲಿ ಇತ್ತು. ಅಂಥ ಒಂದು ಶಕ್ತಿಯನ್ನು ಅವರು ಪಡ್ಕೊಂಡಿದ್ರು. ಹೀಗಾಗಿ ಕಲಬುರಗಿ ಸರ್ ಕೆಲಸ ಅಂತಂದರೆ ಸರಳವಾಗಿ ಮಾಡಿಕೊಟ್ಟು ಬಿಡ್ರಪ್ಪ ಅನ್ನುವಂಥ ಒಂದು ರೀತಿ ಎಲ್ಲ ಕಡೆಗೂ ಕಾಣಿಸ್ತಿತ್ತು. ಹಾಗಾಗಿಯೇ ಅವರು ಕೈಗೊಂಡಂಥ ಎಲ್ಲ ಯೋಜನೆಗಳನ್ನು ಶಿಸ್ತುಬದ್ಧವಾಗಿ, ಸಮಯಬದ್ಧವಾಗಿ ಮತ್ತು ಸಮರ್ಥವಾಗಿ ಮುಗಿಸಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಹೇಳ್ತೀನಿ. ಅಂದರೆ ನ್ಯಾಯನಿಷ್ಠುರತೆ ಅವರ ಬದುಕಿನ ಭಾಳ ಮುಖ್ಯವಾದಂಥ ಒಂದು ಲಕ್ಷಣ ಆಗಿತ್ತು. ಆಮೇಲೆ ವಿದ್ಯಾರ್ಥಿ ಪ್ರೀತಿ, ವಿದ್ಯಾರ್ಥಿಗಳನ್ನು ಭಾಳ ಅವರು ಗಾಢವಾಗಿ ಪ್ರೀತಿಸ್ತಿದ್ರು. ನನ್ನನ್ನು ಬೆಳೆಸಿದವರು ವಿದ್ಯಾರ್ಥಿಗಳಂತಲೇ ಹೇಳ್ತಿದ್ರು. ನಾವು ಬೆಳೀಲಿಕ್ಕೆ ಕಾರಣ ವಿದ್ಯಾರ್ಥಿಗಳೇ. ನಾನು ಪಾಠ ಮಾಡಿದೆ, ನಾನು ಪಾಠಕ್ಕೆ ಪ್ರತಿಕ್ರಿಯೆ ಕೊಟ್ಟರು, ಆ ಹಿನ್ನೆಲೆಯೊಳಗೆ ಅವ್ರಿಗೆ ಏನು ಹೇಳಬೇಕು ಅಂತ ಮಾಡಿದೆ, ಅದನ್ನು ಗುರುತಿಸ್ಕೊಂಡೆ, ನಾನು ಬೆಳೆದೆ ಅನ್ನುವಂಥ ಒಂದು ರೀತಿ ಇತ್ತು. ಅವರು ಎಂಥ ವಿದ್ಯಾರ್ಥಿಗಳನ್ನು ತಮ್ಮ ಹತ್ರ ಬರೆಸ್ಕೊತಿದ್ರು ಅಂತಂದರೆ, ಕೆಲಸ ಮಾಡೋ ವಿದ್ಯಾರ್ಥಿಗಳನ್ನು. ಕೆಲಸ ಮಾಡಲಾರ್ದವ್ರು ನಮ್ಮ ಹತ್ರ ಬರಬೇಡ್ರಿ, ಕೆಲಸ ಮಾಡೋರು ಮಾತ್ರ ನಮ್ಮ ಹತ್ರ ಬರ್ರಿ ಅಂತಿದ್ರು. ಅವರು ಹೇಳ್ತಿದ್ರು ದಡ್ರನ್ನ ನಂಬೋದು, ದುಷ್ಟರನ್ನ ನಂಬಾರ್ದು ಅಂತ. ಅವರ ದಡ್ರು ಇರೋಲ್ರಕ್ಕ, ಅವ್ರನ್ನ ನಂಬಬೇಕು, ಅವರನ್ನು ನಾವು ಶಾಣೆಯರನ್ನು ಮಾಡಬೇಕು. ಅದಕ್ಕಾಗೇನೆ ಅವರು PhDಗಾಗಿ ಅನೇಕ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡದ್ದು ನೋಡಿದರೆ ನನಗನ್ನಿಸುತ್ತೆ, ಅದು ಕಲ್ಲಿರಬೇಕು, ಆ ಕಲ್ಲನ್ನು ತಗೊಂಡು ಇವರು ಮೂರ್ತಿ ಮಾಡಬೇಕು ಅಂತ. ಆ ಸಂಶೋಧನೆ ಮಾಡಿಸುವಲ್ಲಿ ಒಂದು ಅವರದೇ ಆದಂಥ ಒಂದು ವಿಧಾನ ಇತ್ತು. ಹೇಗಂತಂದರೆ ಮೊದಲಿಗೆ ಒಂದು ವಿಷಯ ಕೊಡ್ತಿದ್ರು ತಾವೇ. ಅವ್ರ ವಿಷಯ ಅಂದರೆ ಗಂಭೀರವಾದ ವಿಷಯ. ಹಾಗಾಗಿ ಭಾಳ ವಿದ್ಯಾರ್ಥಿಗಳು ಅವ್ರ ಕಡೆ ಹೋಗ್ತಿರಲಿಲ್ಲ. ಯಾಕೆ ಹೋಗ್ತಿರಲಿಲ್ಲ ಅಂದರೆ ಅವ್ರು ಶಾಸನಗಳ ವಿಷಯ ಕೊಡ್ತಿದ್ರು, ಒಳಗನ್ನಡ ವಿಷಯ ಕೊಡ್ತಿದ್ರು, ಅಥವಾ ಹಸ್ತಪ್ರತಿ ವಿಷಯ ಕೊಡ್ತಿದ್ರು. ಹಿಂಗೆ ಗಂಭೀರವಾದ ವಿಷಯ ಕೊಡ್ತಿದ್ರಲ್ಲ, ಸರಳವಾಗಿ ನಾವು ಡಿಗ್ರಿ ತೊಗೊಂಡು ಹೋಗ್ಬೇಕನ್ನುವಂಥ ವಿದ್ಯಾರ್ಥಿಗಳು ಅವ್ರ ಕಡೆಗೆ ಹೋಗ್ತಿರಲೇ ಇಲ್ಲ ಅಂತ. ಹಾಗಾಗಿ ಅವರು ಆರಿಸ್ಕೊಂಡು ಅವರನ್ನು ಕಟ್ಟದ ಮೂರ್ತಿ ಮಾಡ್ತಿದ್ರು. ಹೇಗೆ ಮಾಡ್ತಿದ್ರು ಅಂತಂದರೆ, ಒಂದು ವಿಷಯ ಕೊಟ್ಟ ನಂತರ ಆ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಅಧ್ಯಯನಕ್ಕೆ ಇವರ ತೊಡಗ್ತಿದ್ರು. ಆ ವಿಷಯ ಎಲ್ಲೆಲ್ಲ ಆಕಾರದವ ಅವನ್ನೆಲ್ಲವನ್ನು ತಂದು ಕೊಡೋದಲ್ದೇ ಅವ್ರಿಗೆ ಬರೆಯಕ್ಕೆ ಹಚ್ತಿದ್ರು. ಬರೆದದ್ದನ್ನು ಅವರು ಅಕ್ಷರವಾಗಿ ತಿರ್ತಿದ್ರು, ಕಾಮ ಸಹಿತ ತಿದ್ದಿ ಅದನ್ನು ಶುದ್ಧ ಮಾಡಿಕೊಡ್ತಿದ್ರು. ಹೀಗಾಗಿ ಅವ್ರ ಕೈಯೊಳಗೆ ಒಂದು PhD ಗ್ರಂಥಗಳಂದ್ರೆ ಅವು ಪರಿಪೂರ್ಣ PhD ಗ್ರಂಥಗಳು. ಕಲಬುರ್ಗಿ ಸರ್ ಕೈ ಹೋದಲ್ಲ, ಆಯ್ತು ಬಿಡಿ, ಅದನ್ನು ವಿಚಾರ ಮಾಡೋ ಹಂಗೆ ಇಲ್ಲ, ಅದರ ಬಗ್ಗೆ ಎರಡು ಮಾತಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರು ವಿದ್ಯಾರ್ಥಿಗಳನ್ನು ಪ್ರೀತಿಸೋದು, ಅವರನ್ನು ಕಟ್ಟಿಯೋದು, ಅವರನ್ನು ಮೂರ್ತಿಯನ್ನಾಗಿ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಿದ್ರು. ಆಮೇಲೆ ನಾವು ಭಾಳ ಜನ ಹೇಳ್ತಿದ್ದೆ, ತುಂಬ ಗಂಭೀರದವರು,
ಅವ್ರು ಯಾರ ಜೊತೆಗೂ ಸ್ನೇಹದಿಂದ ಮಾತಾಡೋದಿಲ್ಲ, ಹಾಗೆ ಹೀಗೆ. ಅವರಷ್ಟು ಸ್ನೇಹಜೀವಿ ಯಾರೂ ಇರಲಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದರೆ ಒಮ್ಮೆ ಅವರು ಒಬ್ಬರನ್ನ ನಂಬಿದರೆ ಅಂದರೆ ಮುಗಿಯಿತು, ಅವ್ರ ಬಗ್ಗೆ ಏನೆಲ್ಲ ಮಾಡಲಿಕ್ಕೆ ಅವರು ತೊಡಗ್ತಿದ್ರು ಅಂತ. ಅವರನ್ನು ಬೆಳೆಸಲಿಕ್ಕೆ, ಅವ್ರಿಗೆ ಏನೇನು ಸಾಧ್ಯವೋ ಅದನ್ನೆಲ್ಲ ಮಾಡಲಿಕ್ಕೆ ಅವರು ಇದನ್ನು ಮಾಡ್ತಿದ್ರು. ಅವರು ಸ್ನೇಹಜೀವಿಯಾಗಿದ್ದರು, ಆದರೆ ಅವ್ರ ತೋರಿಕೆಗೆ ಮಾತ್ರ ಗಂಭೀರವಾಗಿ ಕಾಣ್ತಿದ್ರು ಅಂತ. ಭಾಳ ಸಲ ನಾವು ವಿದ್ಯಾರ್ಥಿಗಳಿಗಿದ್ದಾಗನ ಸಹಿತ ಅವ್ರು ಹೊರಗೆ ಬಂದರೆ ನಾವು ಯಾರೂ ಮುಖ ತೋರಿಸ್ತಿರ್ಲಿಲ್ಲ. ಅವ್ರು ಒಳಗೆ ಹೋಗಿಂದರೆ ನಾವು ಹೊರಗೆ ಬರುವಂಥ ಒಂದು ಕೆಲಸ ಇತ್ತು. ಅಂದರೆ ಅದನ್ನು ಹಾಗೆ ಇಟ್ಕೊಂಡಿರ್ತಿದ್ರು ಅವರು ಅಂತ. ಅದಕ್ಕೆ ಕಾರಣ ಅಂತಂದರೆ ಆ ಗಾಂಭೀರ್ಯ, ಅದರ ಜೊತೆಗೆ ಒಳಗೆ ಅದು ಏನು ಅಂತಃಕರಣ ಅದಲ್ಲ, ಅದು ಇತ್ತು. ಅಂತಃಕರಣ ಕಾರಣವಾಗಿಯೇ ಎಲ್ಲ ವಿದ್ಯಾರ್ಥಿಗಳು ಅವರನ್ನು ಮೆಚ್ಚುಗೋತಿದ್ರು, ಅವ್ರ ಪಾಠನ ಮೆಚ್ಚುಗೋತಿದ್ರು ಅಂತ ನಾನು ಹೇಳ್ತೀನಿ. ಹಾಗೆಯೇ ನೈತಿಕತೆ ಅಂದರೆ ಗಟ್ಟಿಯಾದ ನೈತಿಕ ಒಂದು ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಆಮೇಲೆ ಪ್ರಾಮಾಣಿಕತೆ ಅಂತ ಹೇಳ್ತೀವಲ್ಲ, ಎಲ್ಲಿನೂ ಒಂದು ಪೈಸಾ ಸಹಿತ ಅದು ವ್ಯತ್ಯಯ ಆಗಲಾರದ ಹಾಗೆ ಆಡಳಿತವನ್ನು ನಡೆಸಿದ್ರು ಅವರು. ವಿಶ್ವವಿದ್ಯಾಲಯಕ್ಕೆ ಹೋದರೆ ಅವ್ರದ್ದು ತಮ್ಮ ಇದನ್ನು ತೊಗೊಳ್ಳಿಲ್ಲ, ವೇತನ ತೊಗೊಳ್ಳಾದೇ ಅದನ್ನೆಲ್ಲ ಅಲ್ಲೇ ಜಮಾ ಮಾಡಿ ಬಂದಂಥವ್ರು ಅವರು. ಆಮೇಲೆ ಬರುವಾಗ ವಿಶ್ವವಿದ್ಯಾಲಯದಿಂದ ಬರುವಾಗ ಕಾರ್ ಸಹಿತ ಉಪಯೋಗಿಸಲಾರ್ದೇ ಬಸ್ಸಿಗೆ ಬಂದಂಥವ್ರು. ಅಂದರೆ ಇಷ್ಟು ಸರಳವಾದಂಥ ಪ್ರಾಮಾಣಿಕವಾದ ಮತ್ತು ಸಾತ್ವಿಕವಾದ ಬದುಕನ್ನು ಅವರು ನಡೆಸಿದರು ಅಂತ. ಆಮೇಲೆ ಅವ್ರದ್ದು ಒಂದು ಗಟ್ಟಿಯಾದ ನಿಲುವಿರ್ತೈತಿ. ಯಾವುದೇ ಒಂದು ಕೆಲಸ ಹಿಡಿದ್ರೆ ಅಥವಾ ಯಾವುದೇ ಒಂದು ವಿಚಾರ ಮಾಡಿದರೂ ಗಟ್ಟಿಯಾದಂಥ ಒಂದು ನಿಲುವನ್ನು ಹಿಡ್ಕೊಂಡು ಅವರು ಆ ಕೆಲಸವನ್ನು ಪೂರೈಸೋದು ಮತ್ತು ಅದನ್ನು ಸಮರ್ಥವಾಗಿ ಮುಗಿಸೋದನ್ನು ಮಾಡ್ತಿದ್ರು. ಕಲಬುರ್ಗಿ ಸರ ಈ ವ್ಯಕ್ತಿತ್ವ ಏನದಲ್ಲ, ವಿಶಿಷ್ಟ ವ್ಯಕ್ತಿತ್ವ, ಆಮೇಲೆ ಮಾಡಿದಂಥ ಕಾರ್ಯ ಸಾಧನೆ, ಇದಕ್ಕೆ ಸಂದಂಥ ಗೌರವಗಳು ಅಸಂಖ್ಯ ಅಂತಲೇ ಹೇಳಬೇಕು. ನನಗನ್ನಿಸುತ್ತೆ ಇವರಷ್ಟು ಗೌರವಗಳು ಅಂದರೆ ಪ್ರಶಸ್ತಿಗಳು ಇನ್ನು ಯಾರಿಗೂ ಸಿಗಲಿಲ್ಲ. ಅದು ಸುಮ್ಮನೆ ತೊಗೊಂಡದ್ದು ಅಲ್ಲ, ಅಥವಾ ವಸೀಲಿ ಹೆಚ್ಚು ತೊಗೊಂಡವು ಅಲ್ಲ, ಅದು ಕೆಲಸ ಮಾಡಿ ತೊಗೊಂಡುವಂಥವು. ನೋಡಿ, ಅವರ 25ಕ್ಕೂ ಹೆಚ್ಚು ಅವರಿಗೆ ಪ್ರಶಸ್ತಿಗಳು ಸಿಕ್ಕವು. ಅವು ಸಣ್ಣ ಸಣ್ಣ ಪ್ರಶಸ್ತಿ ಅಲ್ಲ, ಆ ಮಠದ ಪ್ರಶಸ್ತಿ, ಈ ಸಂಘದ ಪ್ರಶಸ್ತಿ ಅಂತಲ್ಲ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಹಿಡ್ಕೊಂಡು ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಆಮೇಲೆ ವಿದ್ವತ್ ವಲಯದ ಒಂದು ಪ್ರಶಸ್ತಿಗಳು ಅಂತ ಹೇಳ್ತೀವಲ್ಲ, ಅವೆಲ್ಲವನ್ನು ಅವರು ತಗೊಂಡಿದ್ದಾರೆ. ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಇರ್ಬೋದು, ರಾಜ್ಯ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಇರಬಹುದು, ಜಾನಪದ ಅಕಾಡೆಮಿಯ ಜಾನಪದ ತಜ್ಞ ಪ್ರಶಸ್ತಿ ಇರಬಹುದು, ಅದು ನೃಪತುಂಗ ಪ್ರಶಸ್ತಿ ಇರಬಹುದು, ರಾಷ್ಟ್ರೀಯ ಬಸವ ಪ್ರಶಸ್ತಿ ಇರ್ಬೋದು, ಬಸವಶ್ರೀ ಪ್ರಶಸ್ತಿ ಇರ್ಬೋದು, ನಾಡೋಜ ಪ್ರಶಸ್ತಿ, ಹೀಗೇನೆ ಹೇಳ್ಕೊತ ಹೋದ್ರೆ ದೊಡ್ಡ ಲಿಸ್ಟೇ ಅದಂತ. ಅಂದರೆ ಉನ್ನತ ಪ್ರಶಸ್ತಿಗಳು ಅಂತ ಹೇಳ್ತೀವಲ್ಲ, ಜ್ಞಾನಪೀಠ ಒಂದು ಬಿಟ್ಟ. ಜ್ಞಾನಪೀಠ ಅದು ಸೃಜನ ಸಾಹಿತ್ಯಕ್ಕೆ ಇರೋದರಿಂದ ಅದು ಸಿಗಲಿಲ್ಲ ಅಂತ ನನಗನ್ನಿಸ್ತದೆ. ಇಲ್ಲಿದ್ರೆ ಅದನ್ನು ಸಹಿತ ಇವರಿಗೆ ದೊರಕ್ತಿತ್ತು ಅಂತ ನನ್ನ ಒಂದು ಅನಿಸಿಕೆ. ಅಂಥ ಒಂದು ಗೌರವಕ್ಕೆ ಪಾತ್ರರಾದಂಥವರು. ಅಂದರೆ ಅವ್ರದ್ದೊಂದು ಸಂತೃಪ್ತ ಜೀವನ ಇತ್ತು. ಅದರ ಚಿಂತೆ ಮಾಡ್ತಿದ್ರು. ಎದರ ಬಗ್ಗೆ ಚಿಂತೆ ಮಾಡ್ತಿದ್ರು ಅಂದರೆ ಸಮಾಜದ ಬಗ್ಗೆ ಚಿಂತನೆ ಮಾಡ್ತಿದ್ರು, ಸಾಹಿತ್ಯದ ಬಗ್ಗೆ ಚಿಂತನೆ ಮಾಡ್ತಿದ್ರು. ಆದರೆ ಅವ್ರ ಕುಟುಂಬ ಏನಂತ ಹೇಳ್ತೀವಲ್ಲ, ಅದು ಒಂದು ಸಂತೋಷದ ಕುಟುಂಬನ ಆಗಿತ್ತು. ಅವ್ರ ಕುಟುಂಬ ವತ್ಸಲರಾಗಿದ್ದರು. ಗಂಡ, ಹೆಂಡತಿ, ಮಕ್ಕಳು ಇವರೆಲ್ಲರ ಜೊತೆಗೂ ಬಹಳ ಸರಸವಾಗಿಯೇ ಇರ್ತಿದ್ರು. ಅದ್ರ ಹೊರಗೆ ಗಂಭೀರವಾಗಿ ಕಾಣ್ತಿದ್ರು. ಮನೆಯೊಳಗೆ ಅವರೆಲ್ಲ ಅದು ನಡೀತಿತ್ತು. ಅಂಥ ಚಟುವಟಿಕೆಗಳನ್ನು ನಾನು ಸಾಕಷ್ಟು ಸಲ ಗಮನಿಸಿದ್ದೀನಿ. ಹಾಗಾಗಿ ಅವರ ಒಂದು ವ್ಯಕ್ತಿತ್ವ ಅದು ಗಾಂಭೀರ್ಯದಿಂದನೂ ಕೂಡಿತ್ತು ಮತ್ತು ಅಂತಃಕರಣದಿಂದನೂ ಕೂಡಿತ್ತು. ಎರಡರ ಒಂದು ಸಮನ್ವಯ ಅವರಲ್ಲೇ ಇತ್ತು. ಈ ಅನೇಕ ಪ್ರಶಸ್ತಿಗಳನ್ನು ಅವರು ಪಡ್ಕೊಂಡ್ರು ಅನ್ನುವಂಥ ಮಾತೂ ಆಯಿತು. ಕೊನೆಗೆ ಅವರು ಜೀವನದ ಧ್ಯೇಯ ಏನು ಇಟ್ಕೊಂಡಿದ್ರು, ಅವರ ಅಂತ್ಯದ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಅದು ನಡೆದಂಥ ಘಟನೆ ತಮಗೆಲ್ಲ ಗೊತ್ತಿದ್ದದ. ಅವರ ಜೀವನದೊಳಗೆ ಒಂದು ಧ್ಯೇಯ ಇಟ್ಕೊಂಡಿದ್ರು. ಅವರ ಕವನದೊಳಗೆ ಬರ್ತದೆ ಅದು. ಅವರ ಬರವಣಿಗೆಯೊಳಗೆ, ಸಂಶೋಧನೆಯ ಪ್ರಬಂಧದೊಳಗೆ, ಆರಂಭದೊಳಗೆ ಹೇಳ್ತಾರೆ, ಅದೆಲ್ಲ ಹೇಳ್ತಾರೆ. ಅವ್ರು ಹೇಳ್ತಾರೆ, ಅವರ ಬದುಕು ಅವರೇ ಬರ್ಕೊಂಡಿದ್ದಾರೆ. ಅನೇಕ ವಿರೋಧಗಳ ಮಧ್ಯೆ ನಡೀತದೆ. ಅನೇಕ ಅಗ್ನಿ ದಿವ್ಯಗಳನ್ನು ಅವರು ದಾಟಿ ಬಂದರು ಅಂತ ಹೇಳ್ತಾರೆ. ಅವರು ಒಂದು ಮಾತು ಹೇಳ್ತಾರೆ, ಕಾಲ ಕೆಳಗಿನ ಬೆಂಕಿಗಿಂತ ಕಣ್ಣ ಮುಂದಿನ ಬೆಳಕು ದೊಡ್ಡದು ಅಂತ ತಿಳ್ಕೊಂಡು ಬೆಳಕನ್ನು ಹಿಡ್ಕೊಂಡು ಹೊಂಟಾರು. ಅಗ್ನಿಯನ್ನು ತುಳಿದು ದಾಟಿ ಆ ಬೆಳಕಿನತ್ತ ಸಾಗಿದಂಥ ಒಂದು ಧೀಮಂತ ವ್ಯಕ್ತಿತ್ವ ಅವ್ರದ್ದು ಆಗಿತ್ತು. ಅದಕ್ಕೆ ಅವ್ರು ಹೇಳ್ತಾರೆ,
ಗೆಲುವು ದೀಪಾವಳಿ, ಸೋಲು ಶಿವರಾತ್ರಿ. ಗೆಲುವು ದೀಪಾವಳಿ, ಸೋಲು ಶಿವರಾತ್ರಿ, ಮರಣವೇ ಮಹಾನವಮಿ. ಇದು ನನ್ನ ಧ್ಯೇಯಧ್ವಜ. ಅವರ ಜೀವನದ ಧ್ಯೇಯಧ್ವಜ ಯಾವುದು ಅಂತಂದರೆ ಗೆಲುವು ದೀಪಾವಳಿ, ಸೋಲು ಶಿವರಾತ್ರಿ, ಮರಣವೇ ಮಹಾನವಮಿ. ಹಾಗಾದ್ರೆ ಅವ್ರ ಬದುಕಿಗೆ ಗೊಬ್ಬರ ನೀರು ಯಾವುದಾಗಿದ್ದು ಅಂದರೆ ಇನ್ನೊಂದು ಮಾತು ಹೇಳ್ತಾರೆ ಅವರು, ನನ್ನ ಬಲ ನನ್ನ ಛಲ ನೀರು ಗೊಬ್ಬರ ನನಗೆ. ಬಲ ಮತ್ತು ಛಲ ಏನದವಲ್ಲ ಇವ ನನಗೆ ಬದುಕನ್ನು ಬೆಳೆಸ್ತಕ್ಕಂಥ ರೂಪಿಸ್ತಕ್ಕಂಥ ನೀರು ಗೊಬ್ಬರ ಆಗಿದ್ದಾವ. ಕೊನೆ ಒಂದು ಮಾತು, ಅದು ಭಾಳ ಅಂತಃಕರಣಕ್ಕೆ ತಾಕ್ತಕ್ಕಂಥ ಮಾತು ಅದ. ನಾನು ಹುಟ್ಟಿರುವುದು ಸಾಯಲಿಕ್ಕೆ ಅಲ್ಲ. ಎಲ್ಲರೂ ಸಾಯಕ ಹುಟ್ಟುತ್ತಾರೆ, ಅಂದರೆ ಹುಟ್ಟಿದವರಿಗೆ ಸಾವು ಖಂಡಿತ. ಆದರೆ ಇವ್ರು ಹೇಳ್ತಾರೆ, ನಾನು ಹುಟ್ಟಿರುವುದು ಸಾಯಲಿಕ್ಕೆ ಅಲ್ಲ, ಸೂರ್ಯ ಚಂದ್ರರ ಜೊತೆ ಬದುಕಲಿಕ್ಕೆ. ಅಂದರೆ ಸೂರ್ಯ ಚಂದ್ರರ ಜೊತೆಗೆ ಬದುಕಲಿಕ್ಕೆ ಹುಟ್ಟಿದ್ದೀನಿ ಅಂತ. ಹೌದು, ಅವರು ಸೂರ್ಯ ಚಂದ್ರರು ಇರುವವರೆಗೂ ಇರ್ತಾರೆ. ಹೇಗಿರ್ತಾರ? ದೈಹಿಕ ಇದರಿಂದ ಅಲ್ಲ. ಅವರ ವಿಚಾರಗಳು, ಅವರು ಬರೆದಂಥ ಬರಹಗಳು, ಮಾಡಿದಂಥ ಸಂಶೋಧನೆಗಳು, ಮುಗಿಸಿದಂಥ ಯೋಜನೆಗಳು, ಈ ಯೋಜನೆಗಳ ಮೂಲಕವಾಗಿ ಕಲಬುರಗಿ ಸರ್ ಯಾವಾಗಲೂ ನಮ್ಮ ಕಣ್ಣು ಮುಂದಿದ್ದಾರೆ, ಜೀವಂತದಾರ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇಂಥ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಆದರ್ಶ ಏನದಲ್ಲ, ನಮ್ಮೆಲ್ಲ ಪ್ರಾಧ್ಯಾಪಕರಿಗೆ ಅಧ್ಯಾಪಕರಿಗೆ ಅದು ಮಾರ್ಗದರ್ಶಿ ಆಗಬೇಕು. ಅವರ ಬದುಕಿನ ದಾರಿ ಏನದಲ್ಲ ಅದನ್ನು ನಾವು ಅನುಸರಿಸಿದ್ದೇ ಆದರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸ್ವಲ್ಪ ಮಟ್ಟಿಗಾದರೂ ಅವರು ನಡೆದಂಥ ಹಾದಿಯಲ್ಲಿ ನಡೀಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಅವರು ಬಿಟ್ಟು ಹೋದಂಥ ಯೋಜನೆಗಳನ್ನು ಪೂರೈಸೋದು, ಅವರು ಅರ್ಧಕ್ಕೆ ನಿಲ್ಲಿಸಿದಂಥ ಕೆಲಸಗಳನ್ನು ಮುಂದುವರಿಸೋದು, ಅವ್ರ ಬಗೆಗೆ ಏನು ಮಾಡಲಿಕ್ಕೆ ಸಾಧ್ಯತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡುವಂಥ ಕೆಲಸವನ್ನು ನಾವು ಮತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು, ಒಬ್ಬರಿಂದ ಮಾಡುವಂಥ ಕೆಲಸ ಅಲ್ಲ, ಯಾಕಂದರೆ ಅವರು ಸಾಂಘಿಕ ಬದುಕನ್ನು ನಡೆಸಿದವರು, ಎಲ್ಲರೂ ಸೇರಿಕೊಂಡು, ಅಂದರೆ ಅವ್ರ ವಿದ್ಯಾರ್ಥಿ ಬಳಗ, ಅವರ ಸ್ನೇಹಿತರೆಲ್ಲ ಸೇರಿಕೊಂಡು ಅವ್ರ ಹೆಸರನ್ನು ಹೇಗೆ ಇನ್ನೂ ನಾವು ಉಳಿಸ್ಬೇಕು ಅಂತ ನಾವು ಚಿಂತನೆ ಮಾಡಲಿಕ್ಕೆ ಹತ್ತೀವಿ. ಅವ್ರ ಹೆಸರಿನಲ್ಲಿ ಒಂದು ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುವುದು, ಆ ಮೂಲಕವಾಗಿ ಅವರ ಸಂಶೋಧನೆಯ ಒಂದು ಶಿಸ್ತನ್ನು, ಅವರ ಸಾಹಿತ್ಯವನ್ನು ನಾವು ಬೆಳಕಿಗೆ ತರ್ತಕ್ಕಂಥದ್ದು. ಬೆಳಕಂತಂದ್ರೆ ಅದರ ಬಗ್ಗೆ ಅನುಸಂಧಾನ ಮಾಡ್ತಕ್ಕಂಥದ್ದು. ಈ ಕೆಲಸ ನಡೆಸಬೇಕು ಅಂತ ತಿಳ್ಕೊಂಡು ನಾವು ವಿಚಾರ ಮಾಡಿದ್ವಿ ನಮ್ಮೆಲ್ಲ ವಿದ್ಯಾರ್ಥಿಗಳು. ಹೀಗಾಗಿ ಕಲಬುರಗಿ ಸರ್ ಯಾವಾಗಲೂ ನಮ್ಮ ಒಳಗದಾರ, ನಮ್ಮೆಲ್ಲ ವಿದ್ಯಾರ್ಥಿಗಳ ಒಳಗದಾರ, ಅವರು ಗ್ರಂಥದ ಒಳಗದಾರ, ಅವರು ವಿಚಾರದ ಒಳಗದಾರ, ಸತ್ಯದ ಒಳಗದಾರ, ನ್ಯಾಯದ ಒಳಗದಾರ, ನಿಷ್ಠೆಯ ಒಳಗದಾರ, ಛಲದ ಒಳಗದಾರ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇಂಥ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಮಾತಾಡುವಂಥ ಒಂದು ಅವಕಾಶವನ್ನು ಈ ಬೆಳಗಾಯಿತು ಬಾಗಲಕೋಟ ಈ ಯೋಜನೆ ಏನದಲ್ಲ, ಈ ಸ್ನೇಹಿತರು ನನಗೆ ಮಾಡಿಕೊಟ್ಟೋದಕ್ಕಾಗಿ ನಾನು ಭಾಳ ಧನ್ಯತಾ ಭಾವವನ್ನು ವ್ಯಕ್ತಪಡಿಸ್ತೇನೆ. ನನಗನ್ನಿಸುತ್ತೆ ಇಂಥ ಒಂದು ಕಾರ್ಯಕ್ರಮ ಮಾಡೋದು ಎಷ್ಟು ಕಷ್ಟದ ಕೆಲಸ ಅಂತ. ಈಗ ನಾಳೆ ಗುರುವಾರ 100ನೇ ಒಂದು ಉಪನ್ಯಾಸ ಮಾಲೆ ನಡೀತೈತಿ ಇಲ್ಲಿ. 100, ಇದು ನಾನು 99ನೇದ್ದು. 100 ದಿವಸ 100 ಸಾಧಕರನ್ನ ಗುರುತಿಸೋದು ಅಷ್ಟ ಅಲ್ಲ, 100 ಜನ ಮಾತಾಡೋರನ್ನ ಗುರುತಿಸ್ಬೇಕಲ್ಲ. ಸಾಧಕರನ್ನ ನಾವು ಗುರುತಿಸ್ಬೋದು, ಆದರೆ ಮಾತಾಡೋರನ್ನು ಗುರುತಿಸೋದು ಭಾಳ ಕಷ್ಟದ ಕೆಲಸ. ಅಂದರೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದು, ಅದನ್ನು ಯಶಸ್ವಿಯಾಗಿ ನಡೆಸೋದು ಎಷ್ಟು ಕಷ್ಟದ ಕೆಲಸ ಅನ್ನೋದು ನನಗೂ ಗೊತ್ತು, ಉಳಿದವ್ರಿಗೆಲ್ಲರಿಗೂ ಗೊತ್ತು ಅಂತ, ಅದು ತೊಡಗಿದವ್ರಿಗೆಲ್ಲರಿಗೂ ಗೊತ್ತು ಅಂತ. ಅಂಥ ಒಂದು ಕಷ್ಟದ ಕೆಲಸವನ್ನು ಭಾಳ ಸಂತೋಷದಿಂದ ನಮ್ಮ ಕಾಡೆಯವರು, ನಮ್ಮ ಪೊಲೀಸ್ ಪಾಟೀಲರು ಮತ್ತು ಮಠಪತಿಯವರು ಮಾಡ್ಕೊತ ಬಂದದ್ದು. ಆಗಲೇ ಹೇಳಿದ್ನಲ್ಲಿ 2000ಕ್ಕಿಂತ ಹೆಚ್ಚು ಸದಸ್ಯರು ಇದಕ್ಕೆ ಇದರ ಜೊತೆಗೆ ಇದ್ದಾರೆ. ಈಗ 2000 ಜನರಿಗೆ ನಾನು ನನ್ನ ಮಾತಿನ ಮೂಲಕ ತಲುಪಿದ್ದೀನಿ. ಅಂದರೆ ನಮ್ಮೆಲ್ಲ ಶಿಷ್ಯ ಬಳಗ ದೊಡ್ಡದಲ್ಲ, ಆ ಶಿಷ್ಯರು ಇವತ್ತು ಕೇಳಿರ್ತಾರೆ, ನನ್ನನ್ನು ನೋಡಿರ್ತಾರೆ. ನಾನು ಅವ್ರು ನೋಡಲಿಕ್ಕೆ ಆಗೋದಿಲ್ಲ ಅಂದ್ರೂ ಸಹಿತ ಅವ್ರು ಅದಾರಲ್ಲ ಅನ್ನುವಂಥ ಒಂದು ಭಾವನೆಯನ್ನು ನನ್ನ ಮನಸ್ಸಿನೊಳಗೆ ತಂದುಕೊಂಡು ಅವರೆಲ್ಲರಿಗೂ ನಾನು ಭಾಳ ಪ್ರೀತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಈ ಯೋಜಕರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಇಂಥ ಈ ಕಾರ್ಯಕ್ರಮಗಳು ಉಳಿದವ್ರಿಗೂ ಮಾದರಿ ಆಗಬೇಕಾಗಲೇ ಹೇಳಿದ ಹಾಗೆ ನಾನು ಎಲ್ಲ ಜಿಲ್ಲೆಯೊಳಗೂ ಇಂಥ ಒಂದು ಕಾರ್ಯಕ್ರಮವನ್ನು ಕೈಗೊಂಡ್ರೆ ಆಯಾ ಜಿಲ್ಲೆಯ ಸಾಧಕರನ್ನು ಗುರುತಿಸುವಂಥದ್ದು. ಆ ಮೂಲಕ ನಮಗೆ ಬರ್ತಕ್ಕಂಥ ಈ ಹೊರಗಿನ ದಾಳಿಗಳು ಏನದಾವಲ್ಲ, ಇಂಥ ಕರೋನಾ ಇರ್ಬೋದು, ಇಂಥ ಫಂಗಸ್ದಿರ್ಬೋದು, ಇಂಥವನ್ನೆಲ್ಲ
ಸ್ವಲ್ಪ ಮಟ್ಟಿಗಾದರೂ ದೂಡಲಿಕ್ಕೆ ಅದನ್ನು ನಿಂತರಿಸಿ ದೂರ ಇಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅತ್ಯಂತ ಹಾರ್ದಿಕವಾಗಿ ತುಂಬು ಹೃದಯದಿಂದ ನಮಸ್ಕಾರಗಳನ್ನು ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಈ ಉಪನ್ಯಾಸಕ್ಕೆ ವಿರಾಮವನ್ನು ನೀಡ್ತೇನೆ. ಶರಣಾರ್ಥಿಗಳು.